ಸೌಂಡ್ ಇಲ್ಲ. ಓಂ ಶಾಂತಿ. ಎಲ್ಲರೂ ಬಾಬಾ ಅವ್ರದ್ದು ಅವ್ಯಕ್ತ ಮುರುಳಿ ಕೇಳಿದ್ರಲ್ಲ. 19 ಬಾಬಾ ಸ್ಮೃತಿ ಸ್ವರೂಪದ ಅನುಭವದ ಅಥಾರಿಟಿಗಳಾಗಿ ಜ್ವಾಲಾಮುಖಿ ಯೋಗ ಮಾಡಿ, ಜ್ವಾಲಾಮುಖಿ ಯೋಗದಿಂದ ವಿಶ್ವದ ಆತ್ಮಗಳಿಗೆ ಲೈಟ್ ಮೈಟಿನ ಕಿರಣಗಳನ್ನು ಕೊಡಿ ಅಂತ ಹೇಳಿದ್ರು. ಇವತ್ತು ಆಲ್ರೆಡಿ 24 ಆಯಿತು. ಎಲ್ಲರೂ ಮಾಡ್ತಿದ್ದೀರಲ್ವಾ? 5 ದಿನ. ಬಟ್ ಬಾಬಾ ಏನು ನಮ್ಮನ್ನು ಇಷ್ಟೆಲ್ಲ ಪ್ರೀತಿ ಮಾಡ್ತಿದ್ದಾರೆ, ಅವ್ರಿಗೆ ರಿಟರ್ನ್ ಅಂತೂ ಕೊಡಬೇಕಲ್ವಾ? ಅವರ ಆಸೆಗಳನ್ನು ಪೂರ್ಣ ಮಾಡಬೇಕು. ನಾನು ಸದಾ ಆತ್ಮಸ್ಮೃತಿ ಸ್ವರೂಪದಲ್ಲಿ, ಅದರಲ್ಲಿ ಬಾಬಾ ಆಟೋಮೆಟಿಕ್ ನೆನಪಿರ್ತಾರೆ. ಆ ನೆನಪಲ್ಲಿದ್ದರೆ ಲಾಭಗಳೇನು ಅನ್ನೋದನ್ನು ನಾವು ಖಂಡಿತ ಚೆನ್ನಾಗಿ ಅನುಭವ ಮಾಡಬೇಕು. ಅದರ ರಿಸಲ್ಟೇನೆ ನಿರಂತರ ಜ್ವಾಲಾಮುಖಿ ಯೋಗ ಆಟೋಮೆಟಿಕ್ ಆಗುತ್ತೆ. 2-2-12 आज बाप दादा अपने सामने चारों ओर के अपने छोटे से संसार को देख हर्षित हो रहे हैं, क्योंकि ये संसार है छोटा लेकिन अति प्यारा है, क्योंकि संसार की एक एक आत्मा श्रेष्ठ आत्मा है। कोटों में कोई में भी कोई है ना, ऐसे अधिकारी आत्माएं, बाप के वर्षे के अधिकारी आत्माएं हैं। बाप दादा हर बच्चे को देख खुश होते हैं कि एक एक बच्चा राजा बच्चा है. ಎಷ್ಟು ಸಮಾನಗಳನ್ನು ಹೇಳ್ತಿದ್ದಾರೆ, ನನ್ನ ಮಕ್ಕಳೆಷ್ಟು ಹೈಯೆಸ್ಟ್ ಅಂತ. ಇವತ್ತು ತಂದೆ ತನ್ನ ಸನ್ಮುಖದಲ್ಲಿ 4-6 ಕಡೆಯ ಎಲ್ಲ ತನ್ನ ಇಡೀ ಪ್ರಪಂಚ, ಚಿಕ್ಕ ಪ್ರಪಂಚ ಸಂಗಮ ಯುಗದಲ್ಲಿ ತನ್ನ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ. ಯಾಕೆಂದರೆ ಇದು ಚಿಕ್ಕದಾದ್ರೂ ಪರಮಾತ್ಮ ಪ್ರಿಯ, ಅತಿ ಪ್ರಿಯವಾದಂತಹ ಪ್ರಪಂಚ. ಯಾಕೆಂದರೆ ಈ ಪ್ರಪಂಚದಲ್ಲಿ, ಬ್ರಾಹ್ಮಣ ಪ್ರಪಂಚದಲ್ಲಿ ಒಂದೊಂದು ಆತ್ಮನೂ ಶ್ರೇಷ್ಠ ಆತ್ಮ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವು ಸದಾ ಮನೆಯಲ್ಲಿ ಏನಂತೀರ, ನಾನು ಬಾಬನ ರಾಜ ಮಗು. ಅರ್ಥಾತ್ ರಾಜ್ಯಾಧಿಕಾರಿ, ಪೂಜ್ಯಾಧಿಕಾರಿ ಅನ್ನೋ ಸ್ವಮಾನ ಎಷ್ಟು ನೆನಪಿದೆ ನೋಡಿ. बाप दादा ने हर एक बच्चे को स्वराज्य अधिकारी और विश्व राज्य अधिकारी बनाया है. ತಂದೆ ಸುಮ್ಮನೆ ರಾಜ ಮಗು ಅಂತ ಹೇಳ್ತಿಲ್ಲ, ನಾನು ಸ್ವರಾಜ್ಯ ಅಧಿಕಾರಿ, ವಿಶ್ವ ರಾಜ್ಯ ಅಧಿಕಾರಿ. ಜ್ಞಾನ ತಗೊಂಡ ತಕ್ಷಣನೇ ನಿಮ್ಮನ್ನ ನಾನು ಅಧಿಕಾರಿಗಳನ್ನಾಗಿ ಮಾಡಿದ್ದೀನಿ. इस समय सभी स्वराज्य अधिकारी है, अर्थात मन बुद्धि संस्कार कर्मेंद्रियों के राजा है. कर्मेंद्रियों के वश नहीं है, मन के भी मालिक है. तो ऐसे ही आप हर एक बच्चा अपने को मन के मालिक, संस्कारों के भी मालिक समझते हो. ऐसे तो नहीं कभी आप मन के मालिक होते हुए भी कभी मन आपका मालिक होता, क्योंकि कहते ही हो ना, मेरा मन, मैं नहीं, मैं मन नहीं, तो मेरे के मालिक होना. ಚೆಕ್ ಕರೋ, ಕಬಿ ಮನ್ ತೋ ಮಾಲಿಕ್ ನಹಿ ಬನ್ ಜಾತಾ. ಅಂದರೆ ಸ್ವರಾಜ್ಯ ಅಧಿಕಾರಿಗಳಂದ್ರೆ ಮನಸ್ಸು ಬುದ್ಧಿ ಸಂಸ್ಕಾರಗಳ ಜೊತೆಯಲ್ಲಿ ಎಲ್ಲ ಕರ್ಮೇಂದ್ರಿಯಗಳ ಅಧಿಕಾರಿಗಳಲ್ವ ಮಕ್ಕಳೇ. ಎಲ್ಲದೂ ತನ್ನ ವಶದಲ್ಲಿ, ತನ್ನ ಅಧಿಕಾರದಲ್ಲಿದೆಯಾ? ಮನಸ್ಸಿನ ಮೇಲೇನೂ ನೀವು ಅಧಿಕಾರಿಗಳು, ರಾಜರು. ಯಾಕೆ ನಂದು ಮನಸ್ಸಂತೀರ, ನಾನು ಮನಸ್ಸು ಅಂತ ಹೇಳಲ್ಲ. ನಾನು ಆತ್ಮ, ನಂದು ಮನಸ್ಸಂದ್ರೆ ನನ್ನದರ ಮೇಲೆ ನಿಮ್ಮ ಅಧಿಕಾರ ಇರಬೇಕು. ಅಧಿಕಾರ ಇದೆಯಲ್ವಾ ಕೇಳ್ತಿದ್ದಾರೆ ಬಾಬಾ. ಅಥವಾ ಮನಸ್ಸು ನಿಮ್ಮನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡಲ್ಲ ತಾನೆ, ನಾನೇ ರಾಜ ಅಂತ ಹೇಳ್ಬಿಟ್ಟು ನಿಮ್ಮನ್ನ ನಡ್ಸಕ್ ಶುರು ಮಾಡಲ್ಲ ತಾನೆ ಆತ್ಮನನ್ನ. ಈಗ ವ್ಯರ್ಥ ಸಂಕಲ್ಪ ಬಂತಂದ್ರೆ ಮನಸ್ಸು ತನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ತಾನೆ. ಅಥವಾ ನೆಗೆಟಿವ್ ಬಂತು, ಇನ್ನೇನೋ ಬಂತು. ಬಾಬೂರ್ ಹೇಳಿದ ಸ್ಥಿತಿ, ಅದರ ಪ್ರಮಾಣ ನನ್ನ ವಿಚಾರ ಇಲ್ಲ ಅಂದ್ರೆ ಮನಸ್ಸು ನಮ್ಮನ ಮಾತು ಕೇಳ್ತಿಲ್ಲ ಅಂತ ತಾನೆ.
याकेंद्रे क्यों, क्योंकि इस समय बाप दादा हर एक को स्वराज्य अधिकारी की सीट पर बिठाया है. ಈ ಸೀಟನ್ನು ನೀವು ಬಿಡಬೇಡಿ ಮಕ್ಕಳೇ, ಯಾಕೆಂದ್ರೆ ನಾನು ಈ ಸಮಯದಲ್ಲಿ ಇದು ವರದಾನ, ಇದು ತಾಕತ್ತು. ಈ ಮಕ್ಕಳನ್ನ ಸ್ವರಾಜ್ಯ ಅಧಿಕಾರಿ ಸೀಟಲ್ಲಿ ಕೂರ್ಸಿದ್ದೀನಿ. ಇದು ನಶೆ ಇರಬೇಕು. ಅಬ್ಬಕ್ಕೆ ಸ್ವರಾಜ್ಯ ಅಧಿಕಾರಿ ಹೋರ್ ಭವಿಷ್ಯ ಕಾ ರಾಜ್ಯ तो आपका ही. डबल राज्य अधिकारी हो बाप दादा देखते हैं हर बच्चा स्वराज्य अधिकारी के साथ. स्वमानदारी भी है तो मैं स्वमानदारी आत्मा. इस स्मृति से बैठ के देखो. ಎಷ್ಟು ಸುಂದರ ಮಾತು ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ? ನಾನು ಸ್ವಮಾನಧಾರಿ ಆತ್ಮ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ? कितने स्वमानों की लिस्ट आपके सामने आती है, अनेक स्वमान की माला सामने आती है. ಸ್ವರಾಜ್ಯ ಅಧಿಕಾರಿ ಸ್ವಮಾನಧಾರಿಗಳು ಮಕ್ಕಳೇ. ನನ್ನ ಆತ್ಮ ಸ್ವಮಾನಧಾರಿ ಅಂತ ಕೂತ್ರೆ ಎಷ್ಟೊಂದು ಲಿಸ್ಟ್, ನೂರಾರು ಲಿಸ್ಟ್ ಇದೆಯಲ್ಲ. ನಾನು ಯಾರು, ನಾನು ಯಾರು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಯಾರು ಸ್ವದರ್ಶನ್ ಚಕ್ರಧಾರಿ, ನಾನು ಯಾರು ಸ್ವರಾಜ್ಯ ಅಧಿಕಾರಿ, ವಿಶ್ವರಾಜ್ಯ ಅಧಿಕಾರಿ. ಇದೆಲ್ಲ ನಾನು ಅಧಿಕಾರದಲ್ಲಿ ಕೊಟ್ಟಿದ್ದೀನಿ ಅಂತಾರೆ ಬಾಬುರು. ನೀವು ಮಕ್ಕಳಿಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಆದರೆ ನೀವು ನಿಮ್ಮ ಅಧಿಕಾರಗಳನ್ನು ಎಷ್ಟು ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಫಸ್ಟ್ ಪ್ರಶ್ನೆ ನೋಡ್ಕೊಳ್ಳಿ, ಏನ್ ಮಾಡ್ತಿದ್ದೀರಾ ಅಂತ. ಅಟ್ಲೀಸ್ಟ್ ಸ್ವಮಾನ ಪ್ರತಿ ಕರ್ಮದಲ್ಲಿ ನೆನಪಿದ್ಯಾ? बाप दादा ने बच्चों के स्वमानों की माला हर बच्चे को डाली. स्वमान सुनते ही आपके सामने भी अपने स्वमान स्मृति में आ गया. ಅಂದ್ರೆ ಒಂದೆರಡಲ್ಲ, ಮಾಲೆನೇ ಹಾಕ್ಬಿಟ್ಟಿದ್ದೀನಿ, ಸ್ವಮಾನಗಳ ಮಾಲೆ. ಸ್ವಮಾನ ಅಂದ ತಕ್ಷಣ ನಿಮ್ ಬುದ್ಧಿಯಲ್ಲಿನೂ ಎಲ್ಲ ಸ್ವಮಾನ ಬಂತ? ಯಾದಕರು ಈಗ ಒಂದೊಂದು ಸ್ವಮಾನಗಳನ್ನು ಹೇಳ್ತಿದ್ದಾರೆ, ನೀವೆಷ್ಟು ಶ್ರೇಷ್ಠರು ಅಂತ. ಹೆಂಗೆ ಬಾಬಾ ಹೇಳ್ತಾರೆ, ಮನೆಯಲ್ಲಿ ಕೂತಿದ್ರು ಅದನ್ನ ಹಂಗೆ ಅನುಭವ ಮಾಡಿ. ಸೆಕೆಂಡ್ ಯಾದಕರು ಅನಾದಿ ಸ್ವರೂಪ. ಯಾರ ಜೊತೆಯಲ್ಲಿ ಹೆಂಗ್ ಕೂತಿದ್ದೆ? ಪರಮಧಾಮದಲ್ಲಿ. अनादि स्वरूप का आपका समान कितना बड़ा है. चले गए अनादि स्वरूप में. हर एक का समान है. एक तो बाप के साथ साथ चमकती हुई आत्मा हो. बाप के साथ के कारण विशेष चमकती हुई दिखाई दे रहे हो, देख रहे हो ना. ಒಂದು ಅನಾದಿ ಸ್ವರೂಪದಲ್ಲಿ ನೋಡಿ, ನೀವು ಯಾರ ಜೊತೆ ಕೂತಿದ್ದೀರಾ? ತಂದೆಯ ಜೊತೆ ಕೂತಿದ್ದೀರಾ. ತಂದೆಯ ಜೊತೆಯಲ್ಲಿರೋದ್ರಿಂದ ನಿಮ್ಮ ಸ್ಪೆಷಲ್ ಪ್ರಕಾಶ. ಎವರ್ ಪ್ಯೂರ್ ಬಾಬಾ ಇಷ್ಟು ಹೈಯೆಸ್ಟ್ ತಂದೆಯ ಮಡ್ಲಲ್ಲಿ ಕೂತಿದ್ದೀರಾ. ಅರೆ ಮಕ್ಕಳೇ, ಎಷ್ಟು ವಿಶೇಷ, ನೀವು ಸ್ಪೆಷಲ್ ಹೊಳಿತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನಾನು ಹೆಂಗ್ ಸ್ಪೆಷಲ್ ಆಗಿ ಹೊಳಿತಾ ಇದ್ದೀನಿ. ಜೈಸೆ ಆಕಾಶ್ ಮೇ ಬಿ ಯಹಾ ಕೋಯಿ ಕೋಯಿ ಸಿತಾರಾ विशेष चमकता है, ऐसे बाप के साथ साथ होने कारण चमकती हुई आत्मा. याद आया अपना अनादि स्वरूप. सेकंड में अपने अनादि स्वरूप में स्थित हो सकते हो. अभी 1 सेकंड में उस अनादि स्वरूप में 1 सेकंड के लिए स्थित हो जाओ. ಆಕಾಶದಲ್ಲಿ ಹೆಂಗ್ ನಕ್ಷತ್ರಗಳು ಒಳಗಿತವೆ, ಅದರಲ್ಲಿ ಕೆಲವು ಸ್ಪೆಷಲ್ ಆಗಿ ಹೊಳಿತವೆ ನೋಡಿ. ಎಲ್ಲರ ಅಟೆನ್ಷನ್ ಅಲ್ಗಾಡಲ್ಲ, ಅಷ್ಟು ಬ್ರೈಟ್ ಆಗಿರುತ್ತೆ, ಏಕರಸವಾಗಿ. ಸೊ ನಿಮಗೆ ನೆನಪು ಬಂತ ಮಕ್ಕಳೇ? ತಂದೆಯ ಜೊತೆಯಲ್ಲಿ ನಾನು ವಿಶೇಷ ಹೊಳಿತಾ ಇರ್ತಕ್ಕಂಥ ಆತ್ಮ. ತನ್ನ ಅಂದ್ರೆ ಕಂಡೀಷನ್ ಏನು? 1 ಸೆಕೆಂಡ್ ಅಲ್ಲಿ ತನ್ನ ಆ ನಿಜ ಅನಾದಿ ಸ್ವರೂಪ, ಸತೋ ಪ್ರಧಾನ ಸ್ವರೂಪದಲ್ಲಿ ಸ್ಥಿತರಾಗಕ್ಕಾಗುತ್ತಾ? ಸೆಕೆಂಡಲ್ಲಿ ಸ್ಥಿತ ಆಗ್ಬಿಡಿ. ಪರಮಧಾಮದಲ್ಲಿ ನಾನು ಸ್ಪೆಷಲ್ ತಂದೆಯ ಜೊತೆಯಲ್ಲಿ ಹೊಳಿತಾ ಇರ್ತಕ್ಕಂಥ ಆತ್ಮನಾಗಿದ್ದೀನಿ. ಬಾಬಾನು ಕಾಣ್ತಾ ಇದ್ದಾರೆ, ನನ್ನನ್ನು ನಾನು ನೋಡ್ತಾ ಇದ್ದೀನಿ. ಕಿತನಾ ನಶಾ ಚढ़ता है, आगे बढ़ो.
ಈ ಸೃಷ್ಟಿ ಚಕ್ರಕ್ಕೆ ಆದಿ ಮೇ ಆ ಗಯೆ. ಆದಿ ಅಂದ ತಕ್ಷಣ ದೇವತಾ ರೂಪ ಬಂತ, ಅದ್ರಲ್ಲಿ ಕುತ್ಕೊಂಡ್ಬಿಡ್ರಿ ಈಗ. ये ड्रिल करो सतयुग आदि में अपना स्वरूप देखो, कितना श्रेष्ठ सुख स्वरूप है, कितना सर्व प्राप्ति स्वरूप है, दुख का नाम निशान नहीं है, प्रकृति कितना सुंदर सतोगुणी है. ವಂಡರ್ಫುಲ್ ಪ್ರಶ್ನೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಅನುಭವ ಕರೋ ಅಪ್ನೆ ದೇವತಾ ಸ್ವರೂಪ ಕೋ, ದೇಖ್ ರಹೆ ಹೋ ಅಪ್ನಾ ಸ್ವರೂಪ. ತನ್ನ ಆದಿಯ ಸ್ವರೂಪ ಬಂತ, ದೇವತಾ ಸ್ವರೂಪ. ಸತ್ಯುಗದಲ್ಲಿ ಸೃಷ್ಟಿ ಆದಿಯಲ್ಲಿ ಇಳಿದಾಗ ಎಷ್ಟು ಸುಂದರ ಸತೋ ಪ್ರಧಾನ ಪ್ರಕೃತಿ, ನಿಮ್ದೆಷ್ಟು ಸುಂದರ ಸ್ವರೂಪ, ಆತ್ಮದ ಸರ್ವ ಪ್ರಾಪ್ತಿ ಸ್ವರೂಪ, ದುಃಖದ ಹೆಸರೇ ಇಲ್ಲ ಅಂದಾಗ ತನ್ನ ದೇವತಾ ಸ್ವರೂಪದಲ್ಲಿ ಏಕಾಗ್ರ ಆಗ್ಬಿಡಿ. ಕಾಣಿಸ್ತಿದ್ಯಾ? ನೀವು ಆ ಶರೀರದಲ್ಲಿ ನೋಡ್ಕೋತಿದ್ದೀರಾ? कंप्लीट जीवन मुक्त स्वरूप. तो कभी कोई भी राजा हो, महात्मा हो, नेता हो, ऐसा सर्व प्राप्ति स्वरूप कभी देखा? कोई देखा? एक सेकंड के लिए अपना देवता स्वरूप में स्थित हो जाओ, अपने समान में मजा आता है ना. ದೇವತಾ ಸ್ವರೂಪದಲ್ಲಿ ರಾಜ್ಯಾಧಿಕಾರಿ, ಇಲ್ಲಿನ ರಾಜರು ಅಥವಾ ಮಹಾತ್ಮರು, ನೇತರು ಯಾರಾದ್ರೂ ಇದರ? ಇಷ್ಟು ಸರ್ವ ಪ್ರಾಪ್ತಿ ಸ್ವರೂಪ. ತನ್ ಮನ್ ಧನ್ ಜನ್ ಸಂಪತ್ತಿ ಸಂಬಂಧ ಎಲ್ಲಾ ಸಂಪನ್ನವಾಗಿರೋದು, ಪ್ರಕೃತಿ ಸಂಪನ್ನ, ಇಷ್ಟು ಆಯುಷ್ ಆರೋಗ್ಯ ಇದೆಲ್ಲ ಎಲ್ಲಿದೆ ಜನಗಳಿಗೆ? ಆನಂದದ ಅನುಭವ ಮಾಡಿದ್ರ ಕೇಳ್ತಾ ಕೇಳ್ತಾ. फिर हम सो देवता बाप दादा ये ड्रिल करा रहे हैं. एक सेकंड के लिए ये देवता स्वरूप का सोमान में स्थित हो जाओ. सोमान में स्थित हो गए, मजा आता है ಅಂತಿದ್ದಾರೆ ಬಾಬಾ. ತಂದೆ ಡ್ರಿಲ್ ಮಾಡಿಸ್ತಿದ್ದೀನಿ ನಾನು, ಮಕ್ಕಳೇ ಆನಂದ ಆಗ್ತಿದೆಯಲ್ವಾ, ಖುಷಿ ಆಗ್ತಿದೆಯಲ್ವಾ? तो फिर नीचे आओ, कौन सा युग आया? ಸತ್ಯ ತ್ರೇತ ಆದ್ಮೇಲೆ ಯಾವ್ದು ಬಂತು ಯುಗ? ದ್ವಾಪರ್ ಮೇ ಬಿ ಆಪ್ಕ ಸಮಾನ್ ಪೂಜ್ಯ. ಟೆಂಪಲ್ ಅಲ್ಲಿ ನಿಮ್ಮ ಪೂಜ್ಯ ರೂಪ ಬಂತ ಈಗ. ಎಲ್ರೂ ಹೊರಟೋಗ್ರಿ ತನ್ನ ಪೂಜ್ಯ ರೂಪದಲ್ಲಿ. ಎಲ್ಲ ವಿಶ್ವದ ಆತ್ಮಗಳಿಗೆ ವರದಾನ ಕೊಡಿ, ತಂದೆ ಬಂದಿದ್ದಾರೆ, ನೀವು ಖುಷಿಯಾಗಿರಿ, ಆನಂದವಾಗಿರಿ ಅಂತ. द्वापर में भी आपका समान पूज्य का है, पूज्य स्वरूप है. अपने पूज्य स्वरूप को देख रहे हो ना, कितने सभी भावना से कायदे प्रमाण पूजा करते हैं. ऐसे कायदे प्रमाण पूजा और किसी की भी नहीं होती. चाहे धर्म पिताए आए, चाहे गुरु आए, नेताए आए, अभिनेताए आए, तो लेकिन ऐसे कि कोई भी नेता अभिनेता कोई भी हो, लेकिन ऐसे कायदे प्रमाण पूजा किसकी भी नहीं होता. तो अपना समान देखा, अनुभव किया. ಸಿ ನಮ್ದೇನು ವಿಧಿಪೂರ್ವಕ ಗರ್ಭಗುಡಿಯಲ್ಲಿ ಕೂರಿಸಿ ಏನು ಪೂಜೆಗಳಾಗುತ್ತೆ ಆ ತರಹ ಪೂಜೆ, ಗಾಯನ ಕೀರ್ತನೆ ಯಾರ್ದಿದೆ? ಯಾರು ಇಷ್ಟು ಜಗತ್ತಲ್ಲಿ ಮಹಾತ್ಮರು, ನೇತರು, ಅಭಿನೇತಗಳು, ರಾಜರು ಯಾರೆಲ್ಲ ಬಂದ್ರು ಯಾರ್ದು ಪೂಜೆಗಳಿಲ್ಲ. ನಿಮ್ದೆಷ್ಟು ಪೂಜೆ, ವಿಧಿಪೂರ್ವಕ ಪೂಜೆ. ಮಕ್ಕಳೇ ಸಮಾನದಲ್ಲಿ ಸ್ಥಿತರಾದ್ರ ಖುಷಿ ಆಗ್ತಿದ್ಯಾ? ಫಿರ್ ಕ್ಯಾ ಹುವಾ? अब आओ ಸಂಗಮ್ ಪರ್. ಅನಾದಿ ಮೇಲಿಂದ ಇಳ್ಕೊಂಡು ಹೆಂಗ್ ಕೆಳಗ್ ಬಂದ್ವಿ? ಸೊ ಕಲಿಯುಗದ ಅಂತ್ಯದವರೆಗೆ ಈಗ್ಲೂ ನಮ್ಮ ಚಿತ್ರಗಳ ಪೂಜೆಯನ್ನ ನೋಡ್ತಾ ಇದೀವಿ. ಈಗ ಸಂಗಮ ಯುಗದಲ್ಲಿ ಯಾರು? ಅದಂತೂ ಪ್ರತ್ಯಕ್ಷವಾಗಿದೀವಲ್ವಾ? ಬಾಬನ್ ಮಡ್ಲಲ್ಲಿ ಕೂತ್ಕೊಂಡ್ಬಿಟ್ರ ಈಗ ನಾನು ಬ್ರಾಹ್ಮಣ್, ಸೋ ಫರಿಷ್ತಾ, ನನ್ನ ತಂದೆ ಜೊತೆ ಇದ್ದೀನಿ. सब चक्कर लगा रहे हो, पीछे वाले चक्कर लगा रहे हो, हाथ उठाओ, देखो अपना समान, क्योंकि स्वराज्य अधिकारी. तो संगम पर स्वयं भगवान आपके जीवन में स्वयं मालिक, आप बच्चों में
पवित्रता का विशेषता बढ़ता है जो पवित्रता आपके सर्व अविनाशी सुखों की खान है और बनाने वाला कौन? ಸ್ವಯಂ ಭಗವಾನ್. ಅಂಡರ್ಲೈನ್ ಮಾತೇನೋ ಮಕ್ಕಳೇ, ಸಂಗಮ ಯುಗದಲ್ಲಿ ನೀವು ಡೈರೆಕ್ಟ್ ತಂದೆಯ ಮಕ್ಕಳು, ಸ್ವರಾಜ್ಯ ಅಧಿಕಾರಿಗಳು. ನಿಮ್ಮ ಜೀವನದಲ್ಲಿ ಸ್ವಯಂ ತಂದೆ ಮಾಲೀಕ ತನ್ನ ಮಕ್ಕಳನ್ನ ಮಾಲೀಕರನ್ನಾಗಿ ಮಾಡಿ ಸಂಪೂರ್ಣ ಪವಿತ್ರತೆಯ ವಿಶೇಷತೆಯನ್ನ ತುಂಬುತ್ತಾರೆ. ಸಿ ಮ್ಯಾಕ್ಸಿಮಮ್ ಸಂಗಮ್ ಯುಗದಲ್ಲಿ ಡೈರೆಕ್ಟ್ ಎವರ್ ಪ್ಯೂರ್ ಎನರ್ಜಿ ಬಾಬೂರಿಂದ ತುಂಬಿಕೊಳ್ಳೋ ಭಾಗ್ಯ ಜಗತ್ತಲ್ಲಿ ಯಾರಿಗೂ ಇಲ್ಲ ನಮ್ಮನ್ ಬಿಟ್ರೆ. ಬ್ರಹ್ಮಚರ್ಯದ ತಾಕತ್ ಯಾವ ಮಹಾ. ಬಟ್ ಆದ್ರೆ ಬಾಬಾ ಹೇಳ್ತಾರೆ ಅದನ್ನ ನಾನು ಸ್ವಯಂ ತುಂಬುತ್ತಾ ಇದ್ದೀನಿ ನಿಮ್ಮಲ್ಲಿ. ಯಾವ ಪವಿತ್ರತೆ ಜಗತ್ತಿನ ಎಲ್ಲಾ ಸುಖಗಳ ಗಣಿ, ಎಲ್ಲಾ ಪ್ರಾಪ್ತಿಗಳ ಗಣಿ ಪವಿತ್ರತಾ ಶಕ್ತಿ. ಆ ಶಕ್ತಿ ಏನು ಜನಗಳಿಗೆ ಗೊತ್ತಿಲ್ಲ. ದೇಹಾಭಿಮಾನದ ಸಂಪೂರ್ಣ ಸಮಾಪ್ತಿಯೇ ಪವಿತ್ರತೆ. ಬುದ್ಧಿಯಲ್ಲಿ ಏಕ್ ಬಾಪ್ ದೂಸರಾ ನಾ ಕೋಯಿ, ಅದೇ ಪವಿತ್ರತೆ. ಬಾಬಾ ನಿಮ್ಮನ್ ಬಿಟ್ರೆ ಯಾರಿಲ್ಲ. ಅವರೊಬ್ಬರ ನೆನಪು, ಒಂದು ಸ್ವರೂಪದ ಆತ್ಮ ಸ್ವರೂಪದ ಸ್ಥಿರತೆ. ದೇಹಾಭಿಮಾನದ ಮಣ್ಣಿನ ಮೇಲೆ ಕಾಲಿಡಂಗಿಲ್ಲ. ದೇಹಾಭಿಮಾನ ಇಲ್ಲ ಅಂದ್ರೆ ಯಾವ ವಿಕಾರಗಳು ಇರಂಗಿಲ್ಲ. ಬರೀ ಒಂದು ವಿಕಾರದ ಪ್ರಶ್ನೆ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಅರೆ ಮಕ್ಕಳೇ, ಪವಿತ್ರತೆ ಇಂಥ ದೊಡ್ಡ ಪ್ರಾಪರ್ಟಿ. ಇನ್ನ ಏನ್ ಹೇಳ್ತಿದ್ದಾರೆ ಕೇಳಿ. ಸ್ವಯಂ ಭಗವಂತ ಇದನ್ನ ವರದಾನದಲ್ಲಿ, ಆಸ್ತಿಯಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾರೆ, ತುಂಬಿದ್ದಾರೆ. वो तो अभी भी प्रत्यक्ष प्रमाण आपके पवित्रता की जायदाद बाप से प्राप्त हो गई है. अब चेक करो, पवित्रता सर्व प्राप्तियों की आधार है. पवित्रता से आप सभी मास्टर सर्वशक्तिवान बन गए हो. तो चेक करो, सर्व शक्तियां प्राप्त है. कोई कोई बच्चे कहते हैं बाप ने तो सर्व शक्तियां दी, लेकिन कोई कोई समय जिस शक्ति की आवश्यकता होती है वो थोड़ा टाइम के बाद आती है. ತಂದೆ ಹೇಳ್ತಿರೋದು ಪವಿತ್ರತೆಯನ್ನು ಚೆಕ್ ಮಾಡಿ. ಯಾವುದು ಎಲ್ಲಾ ಪ್ರಾಪ್ತಿಗಳ ಆಧಾರ, ಇಡೀ ಬ್ರಾಹ್ಮಣ ಜೀವನದ ಫೌಂಡೇಶನ್ ಅಲ್ಲ ಅಂದಾಗ ಎಲ್ಲಾ ಈಶ್ವರನ ಪ್ರಾಪ್ತಿಗಳ ಆಧಾರ, ಫೌಂಡೇಶನ್ ಏನಿದೆ ಅದು ಪವಿತ್ರತೆ. ಪವಿತ್ರತೆಯಿಂದನೇ ನೀವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಾನ್ ಆಗ್ಬಿಟ್ರಿ. ಅಂಡರ್ಲೈನ್. ಪವಿತ್ರತೆ ಇಲ್ಲ ಅಂದ್ರೆ ಸರ್ವಶಕ್ತಿಗಳ ಅಧಿಕಾರಿಗಳು ಆಗಕ್ಕಾಗಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಅಂದಾಗ ಚೆಕ್ ಮಾಡಿ ಮಕ್ಕಳೇ, ಸರ್ವಶಕ್ತಿಗಳು ಪ್ರಾಪ್ತಿಯಾಗಿದೆಯಾ. ಅದರಿಂದ ಎಲ್ಲವನ್ನು ಚೆಕ್ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಪ್ರಾಪ್ತಿಗಳ ಆಧಾರ ಪವಿತ್ರತೆ ಅಂದಾಗ ಪವಿತ್ರತೆಯನ್ನ ಡೀಪಾಗಿ ಚೆಕ್ ಮಾಡಿ. ಅದ್ ಡೀಪಾಗಿ ನನ್ನಲ್ಲಿ ಇದೆ ಅಂತಂದಾಗ ಅದ್ರ ಪ್ರೂಫ್ ಏನು? ಸರ್ವಶಕ್ತಿಗಳು, ಸರ್ವ ಪ್ರಾಪ್ತಿಗಳು, ಈಶ್ವರೀಯ ಪ್ರಾಪ್ತಿಗಳೆಲ್ಲದೂ ಇದೆಯಾ? ಇಲ್ಲ ಅಂದ್ರೆ ಪವಿತ್ರತೆಯಲ್ಲಿ ಕೊರತೆ ಇದೆ. ಕೆಲವು ಮಕ್ಕಳು ಕಂಪ್ಲೇಂಟ್ ಏನ್ ಮಾಡ್ತಾರೆ ಅಂದ್ರೆ, ಬಾಬಾ ನಾವು ಶಕ್ತಿಗಳ ಆವಾಹನೆ ಮಾಡಿದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಬರುತ್ತೆ, ಎಲ್ಲ ಮುಗಿದ್ಮೇಲೆ ಬರುತ್ತೆ ಅಂತ. ಸ್ವಲ್ಪ ಎಲ್ಲ ಆದ್ಮೇಲೆ ಬರುತ್ತೆ ಅನ್ನೋದ್ರ ಅರ್ಥ ಏನು? ಕಾರಣ ಏನು ಕೇಳ್ತಿದ್ದಾರೆ ಬಾಬೂರು. ಕೇಳ್ಕೊಳ್ಳಿ. ಬಾತ್ ಪೂರಿ ಹೋ ಜಾತಿ ಹೈ ಫಿರ್ ಆತಿ ಹೈ. ಈಗ ತಿಳ್ಕೊಳ್ಳಿ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಆ ಸಮಯದಲ್ಲಿ ಅಳವಡಿಸ್ಕೊಳ್ಳೋ ಶಕ್ತಿನೋ ಎದುರಿಸೋ ಶಕ್ತಿನೋ ಸಹನೆ ಯಾವುದೋ ಬೇಕು. ಆ ಸೆಕೆಂಡಲ್ಲಿ ಬರಲ್ಲ. ಎಲ್ಲ 1 ಗಂಟೆ 2 ಗಂಟೆ ಆದ್ಮೇಲೆ ಅಯ್ಯೋ ಬಿಡ್ರಿ ಡ್ರಾಮಾ, ಏನ್ ಮಾಡಕ್ಕಾಗುತ್ತೆ ಅಂತ ಎಲ್ಲ ಅಷ್ಟ್ರೊಳಗೆ ವ್ಯರ್ಥ ಸಂಕಲ್ಪ, ಮಾತು, ಘರ್ಷಣೆ ಏನೇನಾಗ್ಬೇಕು ಆಗೋಯ್ತು. ಆಮೇಲೆ ಕೂತ್ಕೊಂಡು ಜ್ಞಾನದ ಪಾಯಿಂಟ್ ನೆನಪು ಬಂದು ಬಿಟ್ಟಾಕ್ರಿ ಅಂತ ಫುಲ್ ಸ್ಟಾಪ್. ಅಷ್ಟ್ರೊಳಗಡೆ ಫೇಲ್ ಅಲ್ಲ. ಇಸ್ಕ ಕಾರಣ ಕ್ಯಾ? ಎಲ್ಲ ಆದ್ಮೇಲೆ ಬರುತ್ತೆ ಶಕ್ತಿ ಅಂದ್ರೆ ಇದ್ರ ಕಾರಣ ಏನು ಮಕ್ಕಳೇ? वरदान में बाप ने दी फिर भी समय पर नहीं आती, उसका कारण क्या? अपने मास्टर सर्वशक्तिवान के स्मृति की सीट पर नहीं होते हो. कोई भी किसको आर्डर मानते, किसका भी आर्डर कोई मानता है तो सीट वाले का आर्डर मानते हैं. तो जब भी आप कोई की शक्ति
शक्ति का ऑर्डर करते हो, पहले ये देखो स्मृति की सीट पर है, स्वमान की सीट पर है। स्मृति की सीट पर स्थित हो जाओ तो सर्व शक्तियां आपके पास समय पर बंधी हुई है आने के लिए, क्योंकि सर्वशक्तिवान बाप ने आपको मास्टर सर्वशक्तिवान बनाया है। ಇಲ್ಲಿ ಎರಡು ಮಾತು ಚೆಕ್ಕಿಂಗು. ಒಂದು, ಸಂಪೂರ್ಣ ಪವಿತ್ರತೆ ಇದ್ರೆ ಸರ್ವಶಕ್ತಿಗಳು ಆಟೋಮೆಟಿಕ್ ನೀವು ಆವಾಹನೆ ಮಾಡಿದಾಗ ಬರಲೇಬೇಕು. ಪವಿತ್ರತೆ ನಾನು ಸಂಪೂರ್ಣ ಸರಿ ಇದ್ದೀನಿ ಆದರೂ ಶಕ್ತಿ ಬರ್ತಿಲ್ಲ. ನೆಕ್ಸ್ಟ್ ಕಾರಣ ಏನಂದ್ರೆ, ನೀವು ಸ್ವಮಾನದ ಸೀಟ್ ಏನು ಮಾಸ್ಟರ್ ಸರ್ವಶಕ್ತಿವಾನ್ ಸೀಟ್ ಅಥವಾ ಸ್ಮೃತಿ ಸ್ವರೂಪದ ಸೀಟಲ್ಲಿ ಕೂತಿದ್ದೀರಾ ಅದನ್ನ ಚೆಕ್ ಮಾಡಿ. ಯಾಕೆಂದ್ರೆ ಯಾರೇ ಈಗ ಗೌರ್ಮೆಂಟ್ ಅಲ್ಲಿ ಆರ್ಡರ್ ಯಾರದನ್ನ ಒಪ್ಪೋದು, ಯಾರು ಸೀಟ್ ಮೇಲೆ ಇದ್ದಾರೆ ಅಧಿಕಾರದಲ್ಲಿದ್ದಾರೆ ಅವ್ರದೇ ಮಾತು ಒಪ್ಪೋದು. ಈಗ ನೋಡಿ, ನಿನ್ನೆ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ನಾಳೆ ಇಳಿದ್ರೆ ಈಗ ಹಿಂದಿನ ಪ್ರೈಮ್ ಮಿನಿಸ್ಟರ್ ಮಾತು ಯಾರಾದ್ರೂ ಕೇಳ್ತಾರ? ಯಾರಾದ್ರೂ ಹೋಗ್ತಾರ ಅವ್ರ ಹತ್ರ? ಯಾರು ಹೋಗಲ್ಲ. ಹಂಗೆ ಪೊಸಿಷನ್ನಿಗೆ ಸಲಾಮು. ನೀವುನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಯಾರು ಮಾಡಿರೋದು ನಿಮ್ಮನ್ನ? ಸ್ವಯಂ ಸರ್ವಶಕ್ತಿವಂತ ತಂದೆ ಈ ಅಧಿಕಾರಗಳನ್ನು ಕೊಟ್ಟು ನಿಮ್ಮನ್ನ ಆ ಸೀಟಲ್ಲಿ ಕೂರಿಸಿದ್ದಾರೆ. ನೀವು ಆ ಸೀಟಲ್ಲಿ ಕೂತ್ಕೊಳ್ಳಿ ಎಲ್ಲ ಇಳಿತೀರ ಯಾಕೆ? ಸರ್ವ ಪ್ರಾಪ್ತಿಗಳ ಸ್ಮೃತಿ ಸ್ವರೂಪದ ಸೀಟ್, ತನ್ನ ಸ್ವಮಾನದ ಸ್ಮೃತಿ ಸ್ವರೂಪದ ಸೀಟ್ ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಾನ್. ದೇಹಾಭಿಮಾನದ ಇಂಚಕ ಇದ್ರೂ ಅಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಸೀಟ್ ಓಡೋಗ್ಬಿಡ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುರು, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ ಈ ಸೀಟಲ್ಲಿ ಇದೀನಾ. तो इतने पावरफुल स्वमानदारी बन चल रहे हो, अपने स्वमान देखे। संगम के बाद कहाँ जाएंगे? रिटर्न जर्नी करेंगे ना। इसलिए बाप दादा यही चाहते हैं कि हर एक सारे दिन में ये एक्सरसाइज करते रहे, समय निकालो, बार बार ये स्वमान की माला पहनने से, अनुभव करने से जो बाप दादा ने स्वराज्य अधिकारी बनाया है वो हो नहीं सकता कि स्वमान आपके आर्डर पर नहीं चले, सिर्फ सीट पर सिट रहो. ಸೀಟಿಗೆ ಸಲಾಮ್ ತಾನೆ, ಸೀಟ್ ಬಿಟ್ಟು ಇಳಿತೀರ ಯಾಕೆ? ನಾನು ಅಧಿಕಾರದಲ್ಲಿ ಸೀಟ್ ಕೊಟ್ಟಿದ್ದೀನಲ್ಲ ಮಕ್ಕಳೇ ಅಂತ ಹೇಳ್ತಿರೋದು ಬಾಬವರು. ಅಂದ್ರೆ ಯಾರು ಸ್ವಮಾನದ ಸೀಟಲ್ಲಿ ಸೆಟ್ ಆಗಿದ್ದಾರೆ, ಸರ್ವಶಕ್ತಿಗಳು ಬಂಧಿತವಾಗಿದೆ, ನೀವು ಕರೆದ ತಕ್ಷಣ ಟಕ್ಕಂತ ಇಳಿಯಕ್ಕೆ. ಅದರಿಂದ ನೋಡ್ಕೊಳ್ಳಿ, ಯಾವಾಗ ಬಾಬವ್ರಿಷ್ಟು ಪವರ್ಫುಲ್ ಸ್ವಮಾನಧಾರಿಯನ್ನಾಗಿ ಮಾಡಿದರೆ ಇದು ರಿಟರ್ನ್ ಜರ್ನಿಯ ಟೈಮು. ಸಂಗಮ ಯುಗದಲ್ಲಿ ಸರಿಯಾಗಿ ನಾನೆಲ್ಲ ತುಂಬಿಕೊಳ್ಳಿಲ್ಲ ಅಂದ್ರೆ ಮನೆಗೇನು ಖಾಲಿಯಾಗಿ ಹೋಗ್ಬೇಕಾ, ಏನ್ ಕತೆ? ಅದರಿಂದ ತಂದೆ ಇದೇ ಬಯಸ್ತಾರೆ, ಇಡೀ ದಿನ ಮಕ್ಕಳು ಈ ಎಕ್ಸರ್ಸೈಸ್ ಮಾಡ್ತಾ ಇರ್ಲಿ. ಅನಾದಿ ಸತೋ ಪ್ರಧಾನ ನಿರಾಕಾರಿ ಸ್ಥಿತಿಯಲ್ಲಿ ಸ್ಪೆಷಲ್ಲಾಗಿ ಬಾಬವ್ರ ಮಡ್ಲಲ್ಲಿ ಹೊಳಿತಾ ಇದ್ದೀನಿ. ದೇವತಾ ರೂಪ, ಆಮೇಲೆ ಪೂಜ್ಯ ರೂಪ, ಈಗ ಸಂಗಮ ಯುಗದಲ್ಲಿ ಬ್ರಾಹ್ಮಣ ರೂಪ. ಹೋಗುವಾಗ ರಿಟರ್ನ್ ಜರ್ನಿಯಲ್ಲಿ ಬ್ರಾಹ್ಮಣ್ಸು ಫರಿಷ್ಠೆಯಾಗಿ ಸಂಪನ್ನ ಆತ್ಮನಾಗಿ ಮನೆಗೆ ಹೋಗ್ಬೇಕು. ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ, ರಿಟರ್ನ್ ಜರ್ನಿ ತಕ್ಕಿ. ಏನ್ ಹೇಳ್ತಿದ್ದಾರೆ ಬಾಬವರು? ಸ್ವಮಾನ ಯಾರು ಸ್ವರಾಜ್ಯ ಅಧಿಕಾರಿಗಳಾಗಿದ್ದಾರೆ, ಬಾಬಾ ಹೇಳೋದು ನಾನು ಅಧಿಕಾರ ಕೊಟ್ಟು ನಿಮ್ಮನ್ನು ಮಾಡಿದ್ದೀನಿ ಸ್ವರಾಜ್ಯ ಅಧಿಕಾರಿ, ಮಾಸ್ಟರ್ ಸರ್ವಶಕ್ತಿವಾನ್. ಅಂದ್ ಯಾರು ಈ ಥರ ಸೀಟಲ್ಲಿ ಇರ್ತಾರೆ ಅವ್ರ ಮಾತನ್ನ ಸ್ವಮಾನ ಕೇಳಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಸ್ವಮಾನದ ಸೀಟಲ್ಲಿ ಇದ್ದು ಆರ್ಡರ್ ಮಾಡಿದ ತಕ್ಷಣ ಸ್ವಮಾನದ ಪರಿಣಾಮದಲ್ಲಿ ಏನಾಗಬೇಕು ಅದು ಅನುಭವ ಆಗುತ್ತೆ. ಬರೀ ಸೀಟಲ್ಲಿರಿ. बाप दादा ने देखा सभी अटेंशन रखते हैं, लेकिन नियमित रूप से अपने दिनचर्या सेट करो. बीच बीच में ये अपने स्वमान के स्मृति स्वरूप में स्थित रहो. जैसे ट्रैफिक कंट्रोल करते हो ऐसे ये स्वमान की स्मृति आदि काल से रिटर्न जर्नी तक की बीच बीच में टाइम फिक्स करो. ये चलते फिरते भी कर सकते हो क्योंकि मन को सीट पर बिठाना है. ಇದೊಂಥರ ಡ್ರಿಲ್ ತರ ಮಾಡಂಗಿಲ್ಲ. ನಶೆಯಲ್ಲಿ ಸ್ವಮಾನ ಆಯಾಯ ಸ್ವರೂಪದ ನಶೆ,
ಸ್ವಮಾನದ ನಶೆ. ನಾನು ಮೇ ಸೋ ದೇವತಾ, ಸೋ ಪೂಜ್ಯ ಸ್ವರೂಪ, ಸೋ ಬ್ರಾಹ್ಮಣ ಸ್ವರೂಪ, ಸೋ ಅನಾದಿಯಲ್ಲಿ ಬ್ರಾಹ್ಮಣ್ ಸೋ ಫರಿಷ್ಠೆಯಾಗಿ ಮನೆಗೆ ಹೋದಾಗ ನನ್ನ ತಂದೆ ಜೊತೆ ಸ್ಪೆಷಲ್ ಒಳೆಯುತ್ತಾ ಇರೋ ಆತ್ಮ. ಇವೆಲ್ಲ ಸ್ವಮಾನದ ನಶೆ ಖುಷಿಯಲ್ಲಿ ಮಾಡ್ರಿ ಮಕ್ಕಳೇ. ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ಟ್ರಾಫಿಕ್ ಕಂಟ್ರೋಲ್ ಟೈಮಲ್ಲಿನೂ ಈ ಸ್ವಮಾನದ ಸ್ಮೃತಿ ಆದಿಕಾಲದಿಂದ ರಿಟರ್ನ್ ಜರ್ನಿವರೆಗೆ ಮಧ್ಯ ಮಧ್ಯದಲ್ಲಿ ಯಾವಾಗ ಯಾವಾಗ ಮಾಡಬೇಕು. ಟ್ರಾಫಿಕ್ ಕಂಟ್ರೋಲಲ್ಲಿನೂ ಬೇಕಂದ್ರೆ ಎಡಿಷನ್ ಮಾಡಿ. ಬಾಕಿ 8 ಸಾರಿ ಬಾಬೋರ್ ಫಿಕ್ಸ್ ಮಾಡಿಕೊಟ್ಟಿದ್ರಲ್ಲ, ಮೇ ಬ್ರಾಹ್ಮಣ್ ಸೋ ಫರಿಷ್ಠ ಅನ್ನೋದನ್ನ 8 ಸಾರಿ ಮಾಡಕ್ಕೆ ಹೇಳಿದ್ರು, 24 ಸಾರಿ ಮಾಡಕ್ಕೆ ಹೇಳಿದ್ರು. ಮಾಡ್ತಿದೀವ ನಾವು ಇದೆಲ್ಲ ಡ್ರಿಲ್ಲೋ? ನೋಡ್ಕೊಳ್ಳಿ. ನೀವು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ದಿನಚರಿಯಲ್ಲಿ ಕಂಪಲ್ಸರಿ ಫಿಕ್ಸ್ ಮಾಡಿ ಅಂತಿದ್ದಾರೆ ಬಾಬೂರು. ये चलते फिरते भी कर सकते हो, क्योंकि मन को सीट पर बिठाया है ना. बाप दादा ने देखा, पहले भी कहा है, योग सब लगाते हो, लेकिन अब ಅವಶ್ಯಕತೆ किसकी. ಮೊದ್ಲೇನು ನಾನು ಹೇಳಿದ್ದೆ, ಯೋಗ ಅಂತೂ ಮಾಡ್ತೀರ ಮಕ್ಕಳೇ, ಈಗ ಅವಶ್ಯಕತೆ ಏನಿದೆ? ಸ್ವಮಾನದ ಇಡೀ ದಿನದ ದಿನಚರಿಯಲ್ಲಿ ಅನಾದಿಯಿಂದ ಹಿಡಿದು ವಾಪಸ್ ರಿಟರ್ನ್ ಜರ್ನಿಯವರೆಗೆ ನೀವು ಹೆಂಗ್ ಚಕ್ರದಲ್ಲಿ ಬಂದ್ರಿ, ಈ ಸ್ವಮಾನದ ಸ್ಮೃತಿ ಸ್ವರೂಪದ ಸೀಟಲ್ಲಿ ಕೂತ್ಕೊಳ್ಳಿ. ಈಗ ಅವಶ್ಯಕತೆ ಏನು? ಸಮಯ ಪ್ರಮಾಣ. समय के हालतों को देख, पहले भी सुनाया, अब ज्वालामुखी योग की आवश्यकता है, जिससे डबल काम होगा. एक तो अपने पुराने संस्कार का संस्कार हो जाएगा. अभी संस्कारों को मारते हो लेकिन जलाते नहीं हो. मारने के बाद फिर कभी कभी वो जग जाता है. जैसे रावण को सिर्फ मारा नहीं जलाया, ऐसे आप भी अपने पुराने संस्कारों को जो बीच बीच में तीव्र पुरुषार्थ में कमी कर देते हो, उसके लिए ज्वालामुखी योग की आवश्यकता है. ಈಗ ಸಮಯ ಪ್ರಮಾಣ ಈಗೇನೆಲ್ಲ ನೋಡಿ ಅಂತಿಮ ಗಳಿಗೆ ಬಂದು ಕೂತಿದೆ. ಬಾಬಾ ಅವಾಗಲೇ ಹೇಳಿದ್ದಾರೆ ಜ್ವಾಲಾಮುಖಿ ಯೋಗದ ಅವಶ್ಯಕತೆ ಇದೆ. ಸಾಧಾರಣ ಯೋಗ ಈಗ ಕೆಲಸ ಮಾಡಲ್ಲ. 2 ರೀಸನ್. ಒಂದು, ನಿಮ್ಮ ಸ್ವಭಾವ ಸಂಸ್ಕಾರಗಳಿಗೆ ಸಂಸ್ಕಾರ ಮಾಡೋದಂದ್ರೆ ಬೆಂಕಿ ಇಡೋದು. ಸದಾ ಕಾಲಕ್ಕೆ ಭಸ್ಮ ಮಾಡಿದ್ರೆ ಬೀಜ ಬೆಂಕಿಗೆ ಹಾಕಿದ್ಮೇಲೆ ಫಲ ಕೊಡಲ್ಲ ನೋಡಿ. ಹಂಗೆ ಸಂಸ್ಕಾರ ಸ್ವಭಾವಗಳನ್ನ ಸಮಾಪ್ತಿ ಮಾಡ್ಬಿಡಿ. ಅದಕ್ಕೆ ಸಾಧಾರಣ ಯೋಗ ನಡೆಯಲ್ಲ, ಜ್ವಾಲಾಮುಖಿ ಯೋಗ ಬೇಕು. ಮಧ್ಯದಲ್ಲಿ ನೋಡಿ ಸಂಸ್ಕಾರ ಸ್ವಭಾವ ಬಂದ್ಬಿಡುತ್ತೆ. ಆ ಕಾರಣ ಪುರುಷಾರ್ಥ, ತೀವ್ರ ಪುರುಷಾರ್ಥ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಬಾಬಾ ಹೇಳೋದು ಸ್ವಯಂ ಇದನ್ನ ಬರೀ ನೀವು ಕಟ್ ಮಾಡ್ತಾ ಇದ್ರೆ, ಬರೀ ಸಾಯಿಸಿದ್ರೆ ಸಾಲದು. ರಾವಣನನ್ನ ಸಾಯಿಸಿದ ಮೇಲೆ ಬೆಂಕಿ ಇಟ್ಟಿದ್ದು. ಈಗ್ಲೂ ನೋಡಿ ಪ್ರತಿ ವರ್ಷ ಬೆಂಕಿ ಇಡ್ತಾನೆ ಇರ್ತಾರೆ. ಅವನು ಎಲ್ಲ ಹೊರಗಡೆ ಇದ್ದಾನೇನು, ಎಲ್ಲರ ಮನಸ್ಸಲ್ಲಿ ಇದ್ದಾನೆ. ಅಲ್ಲಿ ಬೆಂಕಿ ಬರೀ ಒಂದೇ ಯೋಗಾಗ್ನಿ. ಹೆಂಗಾದ್ರೂ ಮಾಡಿ 18th ಜಾನ್ವರಿ ಒಳಗಡೆ ನೀವು ಯೋಚನೆ ಮಾಡಬೇಕು, ನಾನು ಅಷ್ಟು ಪವರ್ಫುಲ್ ಜ್ವಾಲಾಮುಖಿ ಯೋಗ ಮಾಡಿ ಬಾಬನ ಮುಂದೆ ಕೂತು ಬಾಬಂಗೆಲ್ಲ ಹೇಳ್ಕೊಂಡು ಕಂಪ್ಲೀಟ್ ಟ್ರೇಸ್ ಇರ್ಕೂಡ್ದು ಹಳೇದು, ಹಂಗೆ ಭಸ್ಮ ಮಾಡ್ಬೇಕು. ಇನ್ನೊಂದು ಕಾರಣ ಯಾಕೆ ಜ್ವಾಲಾಮುಖಿ ಯೋಗದ ಅವಶ್ಯಕತೆ ಇದೆ ಅಂದ್ರೆ, एक तो स्वयं के लिए और दूसरा ज्वालामुखी योग. दूसरा क्या करना है? ज्वालामुखी योग द्वारा औरों को भी लाइट रूप होने के कारण, माइट रूप होने के कारण उन्हों को भी अपनी किरणों द्वारा सहयोग दे सकते हो. अभी सभी ने योग को ज्वालामुखी योग में परिवर्तन किया. ತನ್ನ ಸನ್ಮುಖದಲ್ಲಿ ಕೂತೆ ಕೇಳ್ತಿದ್ದಾರೆ ಬಾಬವರು, ನೀವು ಜ್ವಾಲಾಮುಖಿ ಯೋಗದಲ್ಲಿ ಲೈಟ್ ಮೈಟ್ ರೂಪ, ಪವರ್ಫುಲ್ ರೂಪ ಆಗೋ ಕಾರಣ ವಿಶ್ವದ ಆತ್ಮಗಳಿಗೆ ಲೈಟ್ ಮೈಟಿನ ಕಿರಣಗಳನ್ನ ಕೊಟ್ಟು ಅವರನ್ನ ಉದ್ಧಾರ ಮಾಡೋ ಕೆಲಸ ಸಹಜ ಆಗ್ಬಿಡುತ್ತೆ. ಅದಕ್ಕೆ ಜ್ವಾಲಾಮುಖಿ ಯೋಗ ಬೇಕೇ ಬೇಕು. ಅಟೆನ್ಷನ್ ಪ್ಲೀಸ್. ಬಾಬನ ಹತ್ರ ನಾನು ಮಾಸ್ಟರ್ ಬೀಜ ರೂಪಸ್ ಆತ್ಮ ಜ್ವಾಲಾ ಸ್ವರೂಪನಾಗಿದ್ದೀನಿ. ಬಾಬಾ ಬಿಂದು, ನಾನ್ ಬಿಂದು ಪರಂಧಾಮದಲ್ಲಿ ಜ್ವಾಲಾಮುಖಿ ಸ್ವರೂಪದ ಅನುಭವ ಆಗ್ತಿದೆಯಾ
ನೋಡ್ರಿ. समय अनुसार अभी आत्माओं को आपके सहयोग की आवश्यकता है. बाकी बाप दादा तो अमृत वेले हर बच्चे को स्नेह देते. ಮಕ್ಕಳೇ, ಇಡೀ ವಿಶ್ವದ ಆತ್ಮಗಳಿಗೆ ನಿಮ್ಮೆಲ್ಲರ ಜ್ವಾಲಾಮುಖಿ ಯೋಗದ ಸಹಯೋಗದ ಅವಶ್ಯಕತೆ ಇದೆ. ಬಾಕಿ ತಂದೆ ಅಮೃತ್ ವೇಳೆ ಮಕ್ಕಳ ಆ ಸ್ನೇಹವನ್ನ ನೋಡ್ತಾರೆ. ಹೆಂಗ್ ಕೂತ್ಕೋತಾರೆ, ಫ್ಲೈಟ್ಗಳು ಹಾರುತ್ತಾ ಇಲ್ಲೇ ಕೂತಿರುತ್ತಾ ಏನು ಅಂತ ಎಲ್ಲ ನೋಡ್ತಾ ಇರ್ತಾರೆ. ನಿದ್ದೆ ಹೊಡ್ಕೊಂಡು ಕೆಳಗಡೆ ಕೂತಿದ್ರೆ ಪ್ರಯೋಜನ ಏನು? ಕ್ಲಾಸಲ್ಲಾಗ್ಲಿ ಬಾಬಾನ ಅಮೃತ್ ವೇಳೆ ಆಗ್ಲಿ ಕಣ್ಣು ಮುಚ್ಚಂಗಿಲ್ಲ. ಕಣ್ಣು ತೆರೆದು ಕ್ಲಿಪ್ ಹಾಕೊಳ್ರಿ ಬೇಕಂದ್ರೆ ಕಣ್ಣಿಗೆ. ಆದ್ರೆ ಕಣ್ಣು ಮುಚ್ಚಂಗಿಲ್ಲ, ಕಣ್ಣು ತೆರೆದು ಕೂತಿರ್ಬೇಕು. ಜೋರಾಗಿ ಜೋರ್ದಾರಾಗ್ಲಿ ಏನ್ ಮಾಡ್ಬಿಡಿ, ಕಣ್ಣು ಮುಚ್ಚಿ, ಕೆಲವ್ರಿಗೆ ತಾನೇ ಮುಚ್ಕೊಂಡ್ಬಿಡುತ್ತೆ, ಅದಕ್ಕೆ ಹಿಂಗೆ ತೆಗೆದ್ಬಿಟ್ಟು ಇಲ್ಲಿ ಕ್ಲಿಪ್ ಹಾಕೊಂಬಿಡಿ. ಅವಾಗ ನೋವುತ್ತಾ ಇರುತ್ತಲ್ಲ, ನಿದ್ದೆ ಬರಲ್ಲ. ಅರ್ಥ ಆಯ್ತಾ ಎಲ್ಲರಿಗೆ? ನಿದ್ದೆ ಮಾಡೋರಿಗೆ ಇಲ್ಲಾಂದ್ರೆ ಕಿವಿ ಎಳ್ಕೊಳ್ರಲ್ಲ, ಯಾವಾಗ ನಿದ್ದೆ ಬರುತ್ತೆ. ಹಿಂಗೆ ಎಕ್ಸರ್ಸೈಸ್ ಮಾಡ್ರಿ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಈ ಕಿವಿ ಎಳಿತಾ ಇದ್ರೆ ನಿದ್ದೆ ಹೊಟ್ಟೋಗುತ್ತೆ. ರಿಯಲ್ ಆಗಿ ಹೇಳ್ತಿದ್ದೀನಿ, ಅದು ಆಕ್ಯುಪ್ರೆಷರಲ್ಲಿ. ಏನಂತೀರ ಈಗ ಎಲ್ಲರೂ? ಇವಾಗ ಕ್ಲಾಸಲ್ಲಿ ಕೂತು ಯಾರಾದ್ರೂ ತೂಗ್ತಾ ಇದ್ರು ಕಿವಿ ಎಳಿತಾ ಇರಿ. ಆಗ ಎಳ್ಕೊಳ್ರಿ ಎಲ್ರು. ಇಲ್ಲಿನೋ ಎಳೀರಿ. ಅದಕ್ಕೆ ಬಾಬಾ ಹೇಳೋದು, ಬಾಪ್ ದಾದಾ ದೇಖ್ತೆ ಲಕ್ಷ್ಯ ಬಹುತ್ ಅಚ್ಚಾ ರಖ್ತೆ ಹೈ, ಹಿಮ್ಮತ್ ಭಿ ರಖ್ತೆ ಹೈ, ಲೇಕಿನ್ ಸಾರಾ ದಿನ್ ಉಸಿ ಅಟೆನ್ಷನ್ ಕ್ಯೂ. ಮಾಡ್ರಲ್ಲ ಎಲ್ರು ಎಕ್ಸರ್ಸೈಸ್ ಕೇಳ್ತಾ सारा दिन उसी अटेंशन में रहे, जैसे अमृत वेले रहते वो कम हो जाता है. कारण क्या होता है? ಬಾಬಾ ಹೇಳೋದು, ಮಕ್ಕಳಿಗೆ ಲಕ್ಷ್ಯ ಇದೆ, ಲಕ್ಷ್ಯ ಇಟ್ಕೋತಾರೆ, ಸಾಹಸನೂ ಇಡ್ತಾರೆ. ಇಡೀ ದಿನ ಅಟೆನ್ಷನ್ ಅಲ್ಲಿ ಇರ್ಬೇಕಲ್ಲ. ಅಮೃತ್ ವೇಳೆ ಏನು ಅಟೆನ್ಷನ್ ಕೊಡ್ತೀರಾ, ಅದು ಇಡೀ ದಿನದಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಕಾರಣ ಏನು? ये जो कर्म में लगाते हो, कर्मयोगी बन कर्म करना, इसमें अंतर पड़ जाता है. आप सिर्फ योग लगाने वाले नहीं हो, योगी जीवन वाले हो. तो जीवन सदा रहती है, कभी कभी नहीं. ಎಕ್ಸಸೈಸ್ ಮಾಡೋಕ್ಕೂ ಆಲಸ್ಯ, ಕಿವಿ ಎಳಿಯೋಕ್ಕೂ ಆಲಸ್ಯ, ನಿದ್ದೆ ಬಿಟ್ಟು ಕಿವಿ ಎಳಿಬಾರ್ದು ಅಂತ. ಹಂಗಿರುತ್ತೆ ಕತೆ. ಹೆಂಗೆ ಕತೆ? ಬಾಬಾ ಹೇಳೋದು, ಕರ್ಮ ಮಾಡ್ತಾ ಅಟೆನ್ಷನ್ ಏನು? ಯಾದ್ಮೇ ಕರ್ಮ ಅಂದ್ರೆ ಯೋಗ ಸೇ ಕರ್ಮ. ಕರ್ಮ ಯೋಗಿ, ಯೋಗ ಸೇ ಯಾದ್ ಸೇ ಸೇವಾ. ನೆನಪಿಲ್ದೆ ನೀವೇನು ಮಾಡಂಗೇ ಇಲ್ಲ. ಸ್ಟ್ರಿಕ್ಟ್ ಡೈರೆಕ್ಷನ್. ಬಾಬಾ 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 ಮಹಿಮೆ ಮಾಡ್ತಿರಲ್ಲ, ವೆರೈಟಿ ರೂಪದಲ್ಲಿ ಬಾಬಾವ್ರು ನೆನಪು ಮಾಡ್ಬೋದು. ಹಂಗೆ ಯೋಗಿ ಜೀವನದವರು ನೀವು ಬರೀ ಬೆಳಗ್ಗೆ ಸಂಜೆ ಯೋಗ ಮಾಡೋರಲ್ಲ. ಅಲ್ಲಿ ಏನು 4 ಸಾರಿ 5 ಸಾರಿ ಜನ ಏನೋ ಪೂಜೆ ಮಾಡ್ತಾರೆ, ಕೆಲವರು ಇನ್ನೇ ನಮಾಜ್ ಮಾಡ್ಬೋದಾ, ಪ್ರೇಯರ್ ಮಾಡ್ಬೋದಾ? ಹಂಗಲ್ಲ ನಿಮ್ಮದು. ಇಡೀ ದಿನ ನನಗೆ ಯಾರಿದ್ದಾರೆ? ನಮ್ಮ ತಂದೆ ಬಿಟ್ರೆ ಅವ್ರ ಸಂಬಂಧ, ಎಲ್ಲ ಸಂಬಂಧಗಳಿದೆ. ಇಡೀ ದಿನ ವೆರೈಟಿ ಸಂಬಂಧಗಳಲ್ಲಿ ಓಡಾಡ್ತಾ ಇರಿಯಲ್ಲ ಬಾಬನಿಂದಗಡೆ. ಜೀವನ್ ಸದಾ ರೇತಿಯೇ ಯಾ ಕಭಿ ಕಭಿ? ಆತ್ಮ ಶರೀರದಲ್ಲಿ ಬಂದ್ಮೇಲೆ ಹೋಗೋವರೆಗೂ ಜೀವನನೇ ತಾನೇ, ಮಧ್ಯದಲ್ಲಿ ಇರುತ್ತಾ? ಎಲ್ಲಾದ್ರೂ ಓಡೋಗ್ ಬರುತ್ತಾ? बाप दादा अभी क्या चाहते हैं? प्यार में तो बहुत करके पास है. प्यार की सब्जेक्ट में बाप ने देखा मेजॉरिटी बाप के साथ मेरा बाबा कहकर प्यार का अनुभव करते. प्यार में मेजॉरिटी पास है. अब किसके पास होना है? किसमें पास होना है? ಬಾಪ್ ಸಮಾನ್ ಬನ್ನನೆ ಮೇ ಪಾಸ್ ಹೋನಾ ಹೈ. ಕೇಳಿದ್ರ ಎಷ್ಟು ದೊಡ್ಡ ಲಕ್ಷ್ಯ ಕೊಡ್ತಿದ್ದಾರೆ ಬಾಬವರು. ಯೋಗಿ ಜೀವನ ಇದು ಅಂದ್ರೆ 2-3 ಗಂಟೆ ಪ್ರಶ್ನೆ ಇಲ್ಲ. ಇಡೀ ಜೀವನದಲ್ಲಿ ನಿರಂತರವಾಗಿ ತಂದೆಯ ನೆನಪು, ತಂದೆಯ ಜೊತೆ, ತಂದೆಯ ಸಹಯೋಗ, ತಂದೆಯ ಪ್ರಾಪ್ತಿಗಳು, ತಂದೆಯ ಪಾಲನೆಯಲ್ಲಿ ಬದುಕಬೇಕು. ಬುದ್ಧಿ ಇನ್ನೊಂದು ಮಾತು, ತನ್ನ ಶರೀರನೂ ಇನ್ನೊಂದಿರಂಗಿಲ್ಲಲ್ಲ. ಬುದ್ಧಿಯಿಂದ ಎಲ್ಲ ತೆಗಿಬೇಕಲ್ಲ. ಬಾಬಾ ಹೇಳೋದು, ನಾನು ನೋಡ್ತಾ ಇದ್ದೀನಿ ಮಕ್ಕಳು, ಮೆಜಾರಿಟಿ ಮಕ್ಕಳು ಮೇರಾ ಬಾಬಾ, ನಂದು ಬಾಬಾ ಅಂತ ಹೇಳ್ಕೊಂಡು ಪಾಸು ಪ್ರೀತಿಯಲ್ಲಿ. ಮೇಲ್ಮೇಲ್ ಪಾಸ್ ಆಗಂಗಿಲ್ಲ. ತಂದೆಯ ಸಮಾನ ನಿಜವಾದ ಪ್ರೀತಿ ಇದ್ರೆ ನನ್ನ ಸಮಾನರಾಗಿ ಪಾಸ್ ಆಗ್ರಿ. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸು. ಯಾವುದ್ರಲ್ಲಿ ಪಾಸ್ ಆಗ್ಬೇಕೆಲ್ರೂ?
ಈಗ ಎಷ್ಟು ಟೈಮು ಈಗ ಹೋಗ್ತಾ ಇದೆ ಟೈಮ್, ಇನ್ನೆಷ್ಟು ದಿವಸ ಇದೆ? 18th ಜಾನ್ವರಿಗೆ ತಂದೆಯ ಸಮಾನ ಆಗೋ ಲಕ್ಷ್ಯ ಇದೆಯಾ ಇಲ್ವಾ? ಸಭಿ ಕ್ಯಾ ಚಾತೆ? ನಿಮಗೇನು ಬೇಕು ಹೋಗ್ಲಿ, ತಂದೆಗೇನೋ ಬೇಕಪ್ಪ ಇಚ್ಛೆ, ನೀವು ಅದೇ ಬಯಸ್ತೀರಲ್ವಾ? बाप समान बनना है कि बाप बाप रहेगा, आप बच्चे हैं तो बाप समान तो बनना पड़ेगा ना। प्यार माना क्या? प्यार वाला जो चाहे जो कहे वही करना है. ಹೇಳಿದ್ರ ಕತೆ ಪ್ರೀತಿಯ ಪರಿಭಾಷೆಯನ್ನು. ಬಾಬಾ ಹೇಳೋದು, ತಂದೆಯಾಗೆ ಇರ್ಬೇಕಾ ಅಥವಾ ನೀವು ತಂದೆಯ ಮಕ್ಕಳು ತಾನೇ? ತಂದೆಯ ಮಕ್ಕಳಂದ್ಮೇಲೆ ತಂದೆ ತರಹ ತಂದೆಯ ಸಮಾನ ಆಗ್ಬೇಕಾ ಬೇಡ್ವಾ? ಏನಂತೀರಾ? ನಿಮಗೂ ಇಷ್ಟ ಇದೆಯೋ ಇಲ್ವೋ? ಪ್ರೀತಿ ನನ್ನ ಮೇಲೆ ಪ್ರೀತಿ ಇದೆಯಲ್ವಾ? ಪ್ರೀತಿ ಇದ್ರೆ ಪ್ರೀತಿಯ ಅರ್ಥ ಏನು? ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರು ಏನು ಹೇಳ್ತಾರೋ ಏನು ಬಯಸ್ತಾರೋ ಅದೇ ಆಗ್ಬೇಕಲ್ವಾ ಅಂತಿದ್ದಾರೆ. ಎಸ್ ಅಂತೀರಾ, ನೋ ಅಂತೀರಾ, ಏನಂತೀರಾ? ಮನೆಯಲ್ಲಿ ಏನು ಜವಾಬ್ ಕೊಡ್ತಿದ್ದೀರಾ ಬಾಬವ್ರಿಗೆ? ಹಾ ಬಾಬಾ, ನಾನು 18th ಒಳಗಡೆ ನೀನು ಸಮಾನ ಆಗ್ಬಿಡ್ತೀನಿ ಫರಿಷ್ಠೆ, ವಿಶ್ವ ಸೇವೆ ಮಾಡ್ತೀನಿ ಫರಿಷ್ಠೆಯಾಗಿ ಅಂತೀರಾ, ಏನಂತೀರಾ? ಶರೀರದಲ್ಲಿದ್ರೂ ಜೀವನ್ ಮುಕ್ತನಾಗಿ, ಹಳೆ ಸಂಸ್ಕಾರದಿಂದ ಮುಕ್ತರಾಗ್ರಲ್ಲ, ಹೋಗ್ಲಿ ದೇಹಾಭಿಮಾನದಿಂದ ಮುಕ್ತರಾಗ್ಬಿಡ್ರಲ್ಲ. सभी बाप के प्यारे हो ना, बाप का प्यार आपसे है ना, इसमें हाथ उठाओ. प्यार है, अच्छा प्यार है. तो अभी बाप दादा यही चाहते हैं, जैसा प्यार है ऐसे ये लक्ष्य रखो कि हमें बाप समान बनना ही है, इसमें हाथ उठाओ. निश्चय रखते हैं, हाथ तो बहुत अच्छा उठाते हैं, बाप दादा देख रहे हैं. ಪ್ರೀತಿಯಲ್ಲಿ ಎಲ್ಲರೂ ಕೈ ಎತ್ಬಿಟ್ರು. ಬಾಬಾ ಹೇಳ್ತಾರೆ, ಓ ಪಾಸ್. ಹಂಗಾದ್ರೆ ಪ್ರೀತಿಯಲ್ಲಿ ಪಾಸ್ ಆದ್ರೆ ಇನ್ ತಂದೆಯ ಸಮಾನರಾಗಲೇಬೇಕು, ಆಗ್ಬೇಕಲ್ಲ, ಆಗಲೇಬೇಕು. ಇದ್ರಲ್ಲಿ ಕೈ ಎತ್ತರಲ್ಲ, ನಿಶ್ಚಯ ಇದೆಯಾ ನಾನು ಹಾಗೆ ಆಗ್ತೀನಿ ಅಂತ? ನಿಶ್ಚಯದ ಕೈ ಎತ್ತುತ್ತಿದ್ದೀರೋ ಅಥವಾ ಅಯ್ಯೋ ಎಲ್ರು ಏನಂದ್ಕೋತಾರೆ ಅಕ್ಕಪಕ್ಕದವ್ರಂತ ಸುಮ್ಮನೆ ಕೈ ಎತ್ತು ಬಿಡ್ತೀರೋ? ತನ್ನ ಮೇಲೆ ನಿಶ್ಚಯ, ನಾನು ಹಾಗೆ ಆಗ್ತೀನಿ, ನಾನು ಸೋಲಲ್ಲ. ಹೆಂಗೆ ಈಗ ಯಾರಾದ್ರೂ ಕಮಿಟೆಡ್ ಆಗಿ ಸ್ಥೂಲ ಕೆಲಸ ಮಾಡಕ್ಕೆ ಕಮಿಟೆಡ್ ಆಗಿದ್ರೆ ಅವರು ಮಾಡ್ತಾರೆ ನೋಡಿ, ಹಂಗೆ ನೀವು ಮಕ್ಕಳನ್ನು ಆ ಥರ ದೃಢವಾಗಿ ಮಾಡ್ತೀರಾ? ಏನ್ ಕತೆ, ಹೆಂಗೆ ಕೇಳ್ತಿದ್ದಾರೆ. ಇದೆಲ್ಲ ಪ್ರೀತಿಯ ಪ್ರಶ್ನೆ ಅಲ್ಲ. ತುಂಬಾ ಪ್ರೀತಿ ಇದ್ರೆ ಪುನಃ ಪುನಃ ಬಾಬವ್ರ ಹತ್ರ ಬುದ್ಧಿಯೋಗ ಹೋಗ್ತಾ ಇದ್ರೆ ಆತ್ಮನಾಗ್ ತಾನೇ ಹೋಗುತ್ತೆ. ಎಷ್ಟು ಆತ್ಮ ಸ್ವರೂಪ ನಿರಾಕಾರಿ ಸ್ವರೂಪದಲ್ಲಿ ಬರ್ತಿರೋ ಅಷ್ಟು ಸಮಾನಗಳು, ಅಷ್ಟು ಈ ಅನಾದಿ ಇಂದ ರಿಟರ್ನ್ ಜರ್ನಿವರೆಗೆ ಏನು ಬಾಬಾ ಹೇಳ್ತಿದ್ದಾರೆ, ಸಮಾನದಲ್ಲಿ ಇಡೀ ದಿನ ಅನಶೆಯ ಖುಷಿ, ಈಶ್ವರನ ಪ್ರಾಪ್ತಿಗಳ ಆನಂದ, ಯತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗ್ರಿ ಮಕ್ಕಳೇ, ನಾನು ಉಯ್ಯಾಲೆ ಕೊಟ್ಟಿದ್ದೀನಿ, ನನ್ನ ಹೃದಯ ಸಿಂಹಾಸನ ಕೊಟ್ಟಿದ್ದೀನಿ, ನನ್ನ ಮಡಿಲ್ ಕೊಟ್ಟಿದ್ದೀನಿ, ಯಾವಾಗಲೂ ಅಲ್ಲೇ ಕೂತಿರ್ರಿ, ಇನ್ನೆಲ್ಲೂ ಹೋಗ್ಬೇಡ್ರಿ ಅಂತ ಹೇಳ್ತಾರ ಇಲ್ವಾ? ಗಿಣಿಗಳೆಲ್ಲ ಎಲ್ಲೋಡೋಗ್ತವೆ ನೋಡ್ರಿ, ಎಲ್ಲಿದ್ದೀರಾ ನೀವು ಅಂತ. बाप दादा चाहता है एक एक बच्चा ऐसा खुशनुमा खुश नसीब दिखाई दे चेहरे से, चलन से, क्योंकि समय प्रमाण अभी आपका चेहरा बहुत सेवा करेगा. आवश्यकता पड़ेंगे, इसके लिए बाप दादा चाहता है कि अभी से लक्ष्य रखो, जैसे अभी सबको उमंग है सेवा करने का, ऐसे उमंग हो चेहरे से सेवा करने का, क्योंकि दिन प्रतिदिन समय नाजुक आना ही है. तो ऐसे समय पर आपका चेहरा आत्माओं को चीयरफुल बना दे. ಎಡಿಷನ್ ಏನು ಹೇಳ್ತಿದ್ದಾರೆ, ಬಾಪ್ ಸಮಾನ ಆಗೋದಂದ್ರೆ ಖುಷ್ ನಮಃ. ನನಗೇನು ಇಷ್ಟ ಅಂದರೆ ನನ್ನ ಮಕ್ಕಳೆಲ್ಲ ಪ್ರಸನ್ನರಾಗಿ ಹರ್ಷಿತರಾಗಿ, ಖುಷ್ ನುಮಃ, ನಿಮ್ಮ ಮುಖ ಹರಳಿರೋ ಗುಲಾಬಿ ಥರ, ಖುಷ್ ನಸೀಬ್, ಏನಪ್ಪ ಇವರ ಅದೃಷ್ಟದಲ್ಲಿ ಬರೀ ಆನಂದ ಇದೆಯಲ್ಲ, ಬರೀ ಸುಖ ಇದೆಯಲ್ಲ, ನಿಮ್ಮನ್ನು ನೋಡಿದ್ರೆ ಅಷ್ಟು ಖುಷಿ ಆಗ್ಬೇಕು ಎಲ್ಲರಿಗೆ. ಅವ್ರ ದುಃಖ ದೂರ ಆಗ್ಬಿಡ್ಬೇಕು ನಿಮ್ಮ ಖುಷಿಯ ಮುಖ ನೋಡ್ಕೊಂಡ್ರೆ. ಕೆಲವ್ರು ಹಂಗಿರ್ತಾರೆ, ಯಾವಾಗ ನೋಡಿದ್ರು ಏನೋ ಕಳ್ಕೊಂಡು ಕೂತಿದ್ದಾರೆ, ಅವ್ರು ನೋಡಿದ್ರೆ ಬೇರೆಯವ್ರ ಖುಷಿನೂ ಓಡೋಬೇಕು. ದೊಡ್ಡದಾದಿ ಹೇಳೋರು ಯಾವಾಗಲೂ ಸಭೆಯಲ್ಲಿ,
ಕೆಲವ್ರ ಮುಖ ನೋಡಿದ್ರೆ ನನಗೇನೆ ಕಷ್ಟ ಆಗುತ್ತೆ ನೋಡಕ್ಕೆ, ಏನಪ್ಪ ಇವ್ರು ಭಗವಂತ ಸಿಕ್ಕಿ ಇವ್ರು ಇದೇನಿದು ಕತೆ ಇವ್ರ ಮುಖ ಚಿಂತೆಯಲ್ಲಿ ಅಂತ. ಡಾನ್ಸ್ ಮಾಡ್ತಿರ್ಬೇಕು, ಖುಷಿಯಲ್ಲಿ ಆನಂದವಾಗಿರ್ಬೇಕು. ವಾ ಬಾಬಾ, ವಾ ವಾ ಬಾಬಾ, ಶುಕ್ರಿಯಾ ಬಾಬಾ, ಥ್ಯಾಂಕ್ ಯು ಬಾಬಾ, ಮೇರಾ ಬಾಬಾ, ಮೀಠ ಬಾಬಾ. ಎಲ್ಲ ಗುಣಗಳ ಆಧಾರದ ಮೇಲೆ ವರ್ಣನೆ ಮಾಡ್ತಾ ಇರಬೇಕು. ಎಷ್ಟು ಮುದ್ದು ನನ್ನ ತಂದೆ, ಎಷ್ಟು ಪ್ರಿಯವಾಗಿದ್ದಾರೆ, ಎಷ್ಟು ಸ್ವೀಟ್ ಆಗಿದ್ದಾರೆ. ಏನು ಇಲ್ಲ ಹೇಳ್ರಿ, ಬಾಬಾವರಲ್ಲಿ ಏನು ಇಲ್ಲ. ಯಾವ ಕಾರಣ ಬುದ್ಧಿ ಎಲ್ಲಿ ಓಡೋಗ್ತಿದೆ ಕೇಳ್ಕಳಿ ನಿಮ್ಮನ್ನು ನೀವು. ಏ ಮನ್ಸು ಎಲ್ಲೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ, ಏನಿಟ್ಟಿದ್ಯಾ ಗಂಟು ಇಲ್ಲಿ, ನಡಿ ನಡಿ ಮೇಲ್ಗಡೆ ಬಾಬನ ಹತ್ರ ಅಂತ ಬುದ್ಧಿ ಲಗಾಮಲ್ವಾ ಚಾಟಿ ಇಟ್ಕೊಂಡು ಓಡಿಸ್ರಿ ಮನ್ಸು ಬುದ್ಧಿನ ಮೇಲ್ಗಡೆ. ಮಾಡ್ತೀರಾ ಏನು ಪುರುಷಾರ್ಥ? ಆಲ್ರೆಡಿ ಹೋಯ್ತು ಟೈಮು, ದಡದಡ ಅಂತ ಹೊಟ್ಟೋಗ್ತಿದೆ ಟೈಮು. ನಿಮ್ಮ ಮುಖದಲ್ಲಿ ಈಶ್ವರೀಯ ಪ್ರಾಪ್ತಿಗಳ ಖುಷಿ ನಶೆಯನ್ನ ನೋಡ್ಬೇಕು. ನಿಮ್ಮ ಮುಖದಲ್ಲಿ ಈಶ್ವರೀಯ ಭಾಗ್ಯವನ್ನ, ನಸಿ ಬಂದ್ರೆ ಭಾಗ್ಯವನ್ನ ನೋಡ್ಬೇಕು. ನೀವು ಅಂಥ ಮಕ್ಕಳಾಗ್ರಿ ಮಕ್ಕಳೇ. ಇದೀಗ ಅವಶ್ಯಕತೆ ಇದೆ, ತಂದೆಗಿಷ್ಟ ಈ ಲಕ್ಷ್ಯ ಇಟ್ಕೊಳ್ಳಿ. ಎಲ್ಲರಿಗೆ ಉಮಂಗ್ ಉತ್ಸಾಹ ಇದೆ ಸೇವೆ ಮಾಡ್ಬೇಕಂತ. ಆದ್ರೆ ಸೇವೆಯಲ್ಲಿ ಉಮಂಗ್ ಉತ್ಸಾಹ ಒಳ್ಳೇದೇನೆ, ಆದ್ರೆ ಮುಖದಲ್ಲಿ ಏನ್ ಮಾಡ್ಬೇಕು? ಚಿಯರ್ಫುಲ್ ಚೆಹರಾ. ಯಾಕೆ? ಟೈಮ್ ಈಗ ನಾಜೂಕ್ ಟೈಮ್, ಡೆಲಿಕೇಟ್ ಟೈಮ್ ಬರ್ತಿದೆ. ಈಗಂತೂ ಎಂಥ ಡೆಲಿಕೇಟ್ ಟೈಮ್ ನೋಡಿ, ಪ್ರಪಂಚದಲ್ಲಿ ಎಷ್ಟು ದುಃಖ ಶಾಂತಿ ಏನಾದರೂ ಇದೆಯಾ? ಎಲ್ಲ ಚೌಪಟ್ಟಂತ ಟಪಾರಂತ ಎಲ್ಲ ಬೀಳೋದಿದೆ. ಎಷ್ಟು ಹುಷಾರಾಗಿರ್ಬೇಕು. ಅದಕ್ಕೆ ಐಸೆ ಸಮಯ ಪರ್ ಆಪ್ಕ ಚೆಹರಾ ಆತ್ಮಾವಂಕೋ ಏನ್ ಕಾಣ್ಬೇಕು? ಚೀರ್ಫುಲ್ ಬನಾದೆ. ನಿಮ್ಮ ಮುಖ ಆ ಒಂದು ಆನಂದ, ಆ ಖುಷಿ, ಆ ಭಾಗ್ಯದ ನಶೆ ಇದೆಲ್ಲ ನೋಡ್ಬಿಟ್ಟ ತಕ್ಷಣ ಅವರು ಆನಂದವಾಗ್ಬಿಡ್ಬೇಕು. ಓಹೋ ಅಂತ, ನನಗೂ ಪ್ರಾಪ್ತಿ ಆಯ್ತು ಅಂತ. ಬಾಪ್ ದಾದಾನೆ ಆಜ್ ಅಮೃತ್ ವೇಳೆ ಚಕ್ಕರ್ ಲಗಾಯ ತೋ ಕ್ಯಾ ದೇಖಾ. ತಂದೆ ಹೇಳ್ತಿದ್ದಾರೆ, ನಾನು ಅಮೃತ್ ವೇಳೆ ಎಲ್ಲ ಮಕ್ಕಳ ಹತ್ರ, ಎಲ್ಲ ನಿಮ್ಮ ಮನೆಗೂ ಬರ್ತಾರೆ. ಬಾಬವರು ಬಂದಿದ್ರ ಬೆಳಗ್ಗೆ, ಏನಂತೀರಾ? ನಾನು ಎಲ್ಲ ಸೆಂಟರ್ಸ್ಗೂ ಹೋಗ್ತೀನಿ, ಹಂಗೆ ತಿಳ್ಕೊಳ್ಬೇಡಿ. ಬಾಬಾ ಸೆಂಟರ್ ಅಷ್ಟೇ ನೋಡ್ತಾರೆ, ನನ್ನ ಮನೆ ನೋಡಲ್ಲ ಅಂತ. ಎಲ್ಲ ಮಕ್ಕಳು ಎಲ್ಲಿ ಕೂತಿದ್ದಾರೆ? ಅವ್ರಿಗೆ ಎಷ್ಟೊತ್ತು ಬೇಕು ನೋಡಕ್ಕೆ? ಎಲ್ಲರೂ ಗಿಳಿಗಳು ನಿದ್ದೆ ಮಾಡ್ತಿದಾರ ಕಣ್ಮುಚ್ಕೊಂಡು, ಪಿಜನ್ ಥರ, ಕಬೂತರ್ ಅದು ಕುತ್ಕೊಂಡು ಹ್ಞೂ ಅಂತ ಇರುತ್ತೆ. ಹಂಗೆ ಮೇರೆ ಬಾಬಾ ಅಂತ ಒಂದ್ಸಾರಿ ಹೇಳೋದು, ಆಮೇಲೆ ಡಮಾರ್ ಅಂತ ಹೊರ್ಟೋಗೋದು, ಆಮೇಲೆ ತಿರ್ಗಾ ಮೀಟೆ ಬಾಬಾ ಅಂತ ಆಮೇಲೆ ಹೋಗೋದು. ಹಿಂಗೆ ತೂಗ್ತಾ ಇರಲ್ಲ ತಾನೇ ಹ್ಞೂ ಅಂತ. ನಾನು ಚಕ್ಕರ್ ಹಾಕಿ ಏನ್ ನೋಡ್ದೆ? बैठते सभी अपने रुचि से भी है, लेकिन सबसे बड़ी अथॉरिटी है अनुभव की. तो देखा बैठते हैं, लेकिन अनुभव की अथॉरिटी बनकर बैठे. स्मृति में बैठते, लेकिन स्मृति स्वरूप अनुभव हो. अनुभव की अथॉरिटी का आनंद वो थोड़ा समय होता है. ಬಹಳ ಗೂಹ್ಯವಾದ ಮಾತು, ಸೂಕ್ಷ್ಮ ಮಾತನ್ನು ಹೇಳ್ತಿದ್ದಾರೆ. ಮಕ್ಕಳೆಲ್ಲ ಇಂಟ್ರೆಸ್ಟ್ ಆಗಿ ಎದ್ದು ಕೂತ್ಕೋತಾರೆ. ಬಾಬೋರ್ ಮಕ್ಕಳು ಯಾರೂ ಇಲ್ಲ ಅಮೃತ ವೇಳೆ ಎದ್ದು ಕೂತ್ಕೊಳ್ಳಲ್ಲ ಅನ್ನೋರು, ಎದ್ದೆಲ್ಲರೂ ಕೂತ್ಕೋತಾರೆ. ಆಮೇಲೆ ಡುಬುಕ್ಕಂತ ಯಾಕೆ ಮಲಗೋದಂತಂದ್ರೆ ಅನುಭವ ಆಗಲ್ಲ, ಅದಕ್ಕೇನೆ ಮಲ್ಕೊಂಡ್ಬಿಡ್ತಾರೆ. ಆ ರಸ ಅನುಭವ ಆಗ್ಬೇಕಲ್ಲ, ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಸುಮ್ಮನೆ ಕೂತ್ಕೋಬೇಡಿ ಸ್ಮೃತಿಯಲ್ಲಿ. ಬಾಬಾ ನೀನ್ ಸಿಕ್ಕಿದ್ಯಾ, ನೀನನ್ ಬಿಟ್ರೆ ಇಲ್ಲಪ್ಪ, ನಾನು ಆತ್ಮ, ನಿನ್ನ ಮಗು, ಹಂಗೆ ಸುಮ್ಮನೆ ಒಣಗಿದ ಸಂಕಲ್ಪಗಳಲ್ಲ. ಆನಂದದ ಸ್ಮೃತಿ ಸ್ವರೂಪದ ಆನಂದದ ಅನುಭವ ಮಾಡಿ. ವಾರಮೈ ನಮ್ಮಪ್ಪ ಯಾರು, ಯಾರ ಜೊತೆ ಕೂತಿದ್ದೀನಿ? ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ. ಏನ್ ಸಮಾನಗಳಿದೆ, ಅದು ಒಂದೊಂದು ಸಮಾನದ ಆನಂದ ಖುಷಿ. ಆತ್ಮ ಸತ್ ಚಿತ್ ಆನಂದ ಸ್ವರೂಪ, ತನ್ನ ತಂದೆಯ ಆನಂದ ಸಾಗರನ ಆ ದಿವ್ಯ ಸ್ವರೂಪ ನೋಡಿ ನೋಡಿನೇ ಆನಂದ ಪಡ್ಬೇಕಲ್ವಾ? ಭಕ್ತರು ಸುಮ್ಮನೆ ಹೇಳಲಿಲ್ಲ, ಅಪ್ಪ ನೀನ್ ದರ್ಶನ ಕೊಡು ಅಂತ. ಅವ್ರ ಸ್ವರೂಪನೇ ಅಷ್ಟು ಆನಂದವಾಗಿದೆ. ಅವ್ರ ಸ್ವರೂಪದಲ್ಲೇನೆ ಎಲ್ಲಾ ಸುಖಗಳಿದೆ. ಎಲ್ಲ ಒಂದೊಂದು ಸಂಬಂಧದ ಸ್ವರೂಪ, ಅದು ಪ್ರಾಪ್ತಿಗಳು ಮಾಡಿಸೋ ಸ್ವರೂಪ. ನೋಡ್ತಾ ಇದ್ರೆ ಬಾಬನ್ ನೋಡ್ತಾನೇ ಇರ್ತೀನಿ ಬಾಬಾ,
ನೀನು ಎಷ್ಟು ಪ್ರಿಯ, ಎಷ್ಟು ಸುಂದರ, ಎಷ್ಟು ಶ್ರೇಷ್ಠ, ಎಷ್ಟು ಪ್ಯೂರ್, ಎವರ್ ಪ್ಯೂರ್. ತಳತಳ ಅಂತ ಇರ್ತಾರೆ ಬಾಬಾ. ನೋಡ್ಕೊಂಡು ಆನಂದದಲ್ಲಿದ್ರೆ ನಿದ್ರೆ ಹೆಂಗ್ ಬರಬೇಕು ಹೇಳ್ರಿ. ಬಾಬಾ ಹೇಳ್ತಾರೆ, ಆ ಸ್ಮೃತಿ ಸ್ವರೂಪದ ಅಥಾರಿಟಿ, ಅನುಭವದ ಅಥಾರಿಟಿಯಾಗಿ ಏನು ಕೂತ್ಕೋಬೇಕು, ಸ್ಮೃತಿ ಸ್ವರೂಪದ ಬಾಬನ್ ಮಡ್ಲಲ್ಲಿ ಆನಂದದ ಅನುಭವ ಏನು ಮಾಡಬೇಕು, ಅದು ಒಂದು ಸ್ವಲ್ಪನೇ ಇರುತ್ತೆ. ಸೋಚನೆ ಮೇ ಬಾಪ್ ದಾದಾ ಕೆ क्या सोचते हैं, दिल तख्त नशीन हूँ, लेकिन स्वरूप के स्मृति स्वरूप अनुभवी मूर्त अनुभव में खो जाए, उसे और भी आगे बढ़ाना होगा, क्योंकि अनुभव की अथॉरिटी सबसे बड़े ते बड़े अथॉरिटी है. तो स्मृति स्वरूप रहना इसको कहा जाता है अनुभव. तो अनुभव में खो जाना, जो स्वरूप की स्मृति रखते हैं, उस स्वरूप की स्मृति में अनुसारी उस स्वरूप की अनुभूति में रहना, इसकी और आवश्यकता है, क्योंकि अनुभव कभी भी भूलता नहीं है. ಮಹೀನ್ ಮಾತೇನು, ಸೂಕ್ಷ್ಮ ಮಾತು, ಅಂಡರ್ಲೈನ್ ಮಾಡೋದು ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಮಕ್ಕಳು ಸ್ಮೃತಿಯಲ್ಲಿ ಕೂತ್ಕೋತಾರೆ, ಯೋಚನೆನೂ ಮಾಡ್ತಾರೆ. ಬಾಬಾ ನಾನು ನಿನ್ನ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆತ್ಮ. ಕೆಲವರು ಮಾಸ್ಟರ್ ಸರ್ವಶಕ್ತಿವಾನ್ ಅಂತನೂ ಕೂತ್ಕೋಬೋದು. ಬಟ್ ಆ ಸ್ವರೂಪದ ಅದೇನು ನೆನಪು ಬಂತು, ನಾನು ಸ್ವಮಾನದ ನೆನಪು, ಬಟ್ ಆ ಸ್ಮೃತಿಯ ಸ್ವರೂಪನಾಗಿ ಏನು ಆ ಸ್ವರೂಪದ ಅನುಭವ ಮಾಡಬೇಕು ಅದರಲ್ಲಿರಲ್ಲ. ಆ ಸ್ವರೂಪದ ಸ್ಮೃತಿ ಬರೀ ನನ್ನ ಆತ್ಮ ಬಿಂದು ಲೈಟು ಅಂತ ಸ್ಮೃತಿಯಲ್ಲಿ ಬರೋದಲ್ಲ, ಬಟ್ ಆ ಬೆಳಕು, ನಾನು ಪ್ರಕಾಶ, ಆ ಸ್ವರೂಪದ ಅನುಭವದಲ್ಲಿ ಆನಂದ ಇದೆಯಲ್ಲ. ತಂದೆಯ ನಂದು ಬಾಬಾ ಅಂತ, ನನ್ನ ತಂದೆ ಜಗತ್ತಿನ ಆಲ್ಮೈಟಿ, ನಮ್ಮಪ್ಪ ಇದು ನಮ್ಮಪ್ಪ ಇದು ಅಂತ ಹೇಳ್ಕೊಂಡಾಗ ಬಾಬನ್ ನೋಡ್ಕೊಂಡು ಆನಂದ, ನನ್ನ ತಂದೆ ಇಷ್ಟು ಇಷ್ಟು ಏನೇನು ಬೇಕೋ ಎಲ್ಲ ಹೇಳ್ಕೊಳ್ರಿ. ಆ ನಶೆ ಆತ್ಮನಾಗಿ ಬಾಬನ್ ನೋಡ್ತಾ ಇದ್ದಂಗೆ ಅನುಭವ ಆಗುತ್ತೆ. ಇದು ಈ ಸ್ವರೂಪದ ಅನುಭವ ಮಾಡಿಲ್ಲ ಅಂದ್ರೆ ಸಂಗಮ್ ಯುಗದ ಎಲ್ಲ ಪ್ರಾಪ್ತಿಗಳು ಮಿಸ್ ಆಗ್ಬಿಡ್ತು. ಏನಂತೀರ ಎಲ್ರು ಮನೇಲಿ ಕೂತು? 8-9 ತಿಂಗಳಾಯ್ತು ಈಗ. ಇಷ್ಟು ದೊಡ್ಡ ಟೈಮ್ ಬಾಬವ್ರು ಕೊಟ್ಟರು. ಈ ಎಲ್ಲ ಅನುಭವಗಳು ಮಾಡೋಕ್ಕೆ ಟೈಮ್ ಕೊಟ್ರ ನಿಮಗೆ ನೀವು? ಅಥವಾ ಬೇರೆ ಬೇರೆ ಬರೀ ಕತೆಗಳಲ್ಲೇ ಟೈಮ್ ಹೊರಟೋಯ್ತಾ, ನಿಮ್ಮ ಕೈ ಬಿಟ್ಟು ಬಿಡ್ತಾ? ಚೆಕ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇದು ಜೀವನ, ಇದೊಂದು ಜೀವನ, ಇದೊಂದು ಜನ್ಮದ ಪ್ರಶ್ನೆ ಇಲ್ಲ. ಇದು ಅನೇಕ ಜನ್ಮ ಅಂದ್ರೆ ಇಡೀ ಕಲ್ಪದ ವಿಷಯ, ಕಲ್ಪದ ಪ್ರಾಪ್ತಿಯ ವಿಶ್ವ ಅಷ್ಟೇ ಅಲ್ಲ, ನನ್ನ ಅಧಿಕಾರಗಳ ವಿಷಯ. ಈ ವಿಷಯದಲ್ಲಿ ನಾವು ಹೆಂಗೆ ಬಿಟ್ಬಿಡೋದು? ಇಷ್ಟು ದೊಡ್ಡ ಅಧಿಕಾರ, ಜಗತ್ತಿನ ಆಲ್ಮೈಟಿ ನಮ್ಮಪ್ಪ, ಇಷ್ಟೆಲ್ಲ ಪ್ರಾಪ್ತಿಗಳ ಅಧಿಕಾರ, ವರದಾನಗಳ ಅಧಿಕಾರ, ಸ್ವಮಾನದ ಅಧಿಕಾರ, ಎಲ್ಲ ಸಂಬಂಧಗಳ ಪಾಲನೆ ಅಧಿಕಾರ, ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ. ಯಾವಾಗ ಅನುಭವ ಮಾಡೋದು? ಇವಾಗಂತೂ ಹೇಳಕ್ಕಾಗಲ್ಲ. ಅಯ್ಯೋ ಬ್ಯುಸಿ ಇದ್ವಿ, ಸೇವೆ ಬ್ಯುಸಿ ಇತ್ತು, ಆ ಕತೆ ಈ ಕತೆ, ಏನ್ ನೀವು ಹೇಳಂಗೆ ಇಲ್ಲ. ಎಲ್ಲೋಯ್ತು ಟೈಮ್? ಲೆಕ್ಕ ಕೇಳಿದ್ರೆ ಏನು ಹೇಳ್ತೀರಾ ನೀವು? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಈ ಸ್ವರೂಪದ ಅಥಾರಿಟಿ, ಅನುಭವದ ಅಥಾರಿಟಿ, ಸ್ಮೃತಿ ಸ್ವರೂಪರಾಗೋದು ಬರೀ ಸ್ಮೃತಿಯಲ್ಲಿರೋದಲ್ಲ. ಆಮೇಲೆ ಸ್ಮೃತಿಯ ಸ್ವರೂಪ ಆತ್ಮ ಈಗ ಪ್ರಕಾಶ ಸ್ವರೂಪ ಆದಾಗ, ಆ ಸ್ವರೂಪದಲ್ಲಿ ಸ್ವಲ್ಪ ಹೊತ್ತಿದ್ದು ಆ ಸ್ವರೂಪದ ಅನುಭವ ಏನು, ಅದರ ಸುಖದ ಅನುಭವ ಮಾಡಿ. ನಾನು ಹೊಳಿತಾ ಇರೋ ಬಿಂದು, ನಾನು ಕಂಪ್ಲೀಟ್ ಬಿಂದು ಸ್ವರೂಪನಾದಾಗ ಅಲ್ಲಿ ಎಲ್ಲ ಬಂಧನಗಳಿಂದ ಮುಕ್ತ, ನಾನು ಶುದ್ಧ ಪವಿತ್ರ ತೇಜೋಮಯ ಮಾಸ್ಟರ್ ಸರ್ವಶಕ್ತಿವಾನ್ ಬಿಂದು. ಅತಿಯಾದ ಶಕ್ತಿಯ ಅನುಭವ ಆಗುತ್ತಲ್ವಾ? ಅದು ಎಲ್ಲ ಯಾವಾಗ ಮಾಡೋದು? ಕೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ?
ಅನುಭವ ನೀವು ಮಾಡಿಬಿಟ್ರೆ ಅದು ಮರೆಯಲ್ಲ, ಅನುಭವ ಎಳಿತಾ ಇರುತ್ತೆ. ತಿರ್ತಿರ್ಗ ನಾನು ಅದರಲ್ಲಿ ಇರೋಣ ಅನ್ಸುತ್ತೆ, ಸೈಲೆನ್ಸಲ್ಲಿ ಹೋಗೋಣ. ಇದು ಇಂಪಾರ್ಟೆಂಟ್. बाप दादा ने देखा मुरली से प्यार मेजॉरिटी का है, लेकिन जैसे जगत अम्बा ने प्रत्यक्ष जीवन में दिखाया कि जो बाप ने कहा वो करना ही है, लक्ष्य रखा और पुरुषार्थ के तरफ अटेंशन भी दिया. आपकी दीदी दादियाँ जो एडवांस पार्टी में गई है उन्होंने भी अटेंशन दिया. अभी आप लोगों का इंतजार कर रहे हैं. पूछती है कि समाप्ति का गेट कब खोलेंगे. एक दो तो नहीं खोलेंगे ना, अभी पुरुषार्थ करके गेट खोलने के समय को समीप लाओ. संपन्न बनना है अर्थात समीप लाना है. ಬಾಬಾ ಹೇಳೋದು, ಬಾಬಾ ನೋಡ್ತಿದ್ದಾರೆ ಮೆಜಾರಿಟಿ ಮಕ್ಕಳಿಗೆ ಮುರುಳಿಯ ಮೇಲೆ ತುಂಬ ಪ್ರೀತಿ ಇದೆ. ಬರೀ ಮುರುಳಿ ಕೇಳೋದ್ರಲ್ಲಿ ಪ್ರೀತಿ ಇದ್ರೆ ಸಾಲದು, ಮುರುಳಿ ಸ್ವರೂಪದಲ್ಲಿ ಬರ್ಬೇಕಲ್ವಾ. ಹೆಂಗೆ ಮಮ್ಮ ಬ್ರಹ್ಮ ಬಾಬಾ ಇರಲಿ, ಮಮ್ಮ ಇರಲಿ, ದಾದಿ ದೀದಿಗಳಿರ್ಲಿ, ಏನು ಕೇಳಿದ್ರು ಮಮ್ಮ ಅಂತೂ ಬಾಬಾ ಹೇಳಿದ್ರು ಇವ್ರು ಮಾಡ್ಬೇಕಷ್ಟೆ. ಬಾಬಾ ಹೇಳಿದ್ರು ಆ ಸ್ಥಿತಿ ಇವ್ರದ್ದಿರ್ಬೇಕು. ಹೆಂಗೆ ಬ್ರಹ್ಮ ಬಾಪ್ನೆ ಕಹ ಶಿವ ಬ್ರಹ್ಮ ಬಾಪ್ ಕ ಕರಂ ಇತ್ತಲ್ಲ, ಹಂಗೆ ದಾದಿಗಳು ಇದೆಲ್ಲ ಫಾಲೋ ಮಾಡಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋದ್ರು. ಅವರೆಲ್ಲ ಕೇಳ್ತಿದ್ದಾರೆ, ಈಗ ವೆಯ್ಟ್ ಮಾಡ್ತಿದ್ದಾರೆ. ಸಮಾಪ್ತಿಯ ಗೇಟನ್ನು ಇವರೆಲ್ಲ ಯಾವಾಗ ತೆಗಿತಾರೆ, ಎಷ್ಟು ತಯಾರಿದ್ದಾರೆ ಇವರು ಅಂದಾಗ, ಮಕ್ಕಳೇ ನಿಮ್ಮ ಸ್ಥಿತಿಯನ್ನ ಪುರುಷಾರ್ಥ ಹಂಗೆ ಮಾಡಿ ಗೇಟ್ ತೆಗೆದು ಸಮಯ ಸಮೀಪ ತಗೊಂಡು ಬನ್ನಿ. ಇದ್ರದ್ದು ಜವಾಬ್ದಾರಿ ಕೊಡ್ತಿದ್ದಾರೆ ಬಾಬವರು. ಸಮಯ ಸಮೀಪ ತರಲಿಲ್ಲ ಅಂದ್ರೆ ಅರ್ಥ ಏನು, ಎಲ್ಲರ ದುಃಖ ಎಕ್ಸ್ಟೆಂಡ್ ಮಾಡ್ತಿರೋದ್ರು ಹೊರೆನೂ ನಮ್ಮ ತಲೆ ಮೇಲೇನೆ. ನೀವು ಲೇಟ್ ಮಾಡಿದಷ್ಟು ಜನಗಳ ದುಃಖಿ ಜಾಸ್ತಿ ಆಗ್ತಾರೆ. ಜನಗಳ ದುಃಖ ಜಾಸ್ತಿ ಮಾಡೋಕ್ ಕಾರಣ ನಾವಂದ್ರೆ ಅದ್ರ ಹೊರೆ ನಮ್ಮ ತಲೆ ಮೇಲೆ. ನಾವು ಹಂಗಲ್ಲ, ಅಯ್ಯೋ ನಾನೇನು ಸಂಪನ್ನ ಎಲ್ಲರೂ ಆಗೋರಾಗಲಿ ಅಂತ ಅನ್ನಂಗಿಲ್ಲ. ಅದ್ರದ್ದೆಲ್ಲ ಹೊರೆ ನಿಮ್ಮ ಕನೆಕ್ಷನಲ್ಲಿ ಎಷ್ಟು ಆತ್ಮಗಳು ವಿಶ್ವದವ್ರು ಇದ್ದಾರೋ ಅವ್ರು ಎಲ್ಲರನ್ನ ನೀವು ಸಮಯ ಹತ್ರ ತರದೆ ದುಃಖಿ ಮಾಡಿದ್ರು ಹೊರೆ. ಕೇಳಿಸ್ತಾ ಕರ್ಮದ ಲೆಕ್ಕಾಚಾರ ಹಿಡ್ದೊಳ್ದು. ಪ್ರತಿಯೊಬ್ಬ ಬಾಬೋರ್ ಮಕ್ಕಳಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಚ್ಚಾ, सभी चारों ओर के बच्चों को बाप दादा दिल का स्नेह दे रहे हैं. साथ साथ जो बाप दादा ने कार्य दिया है उसकी भी स्मृति दिला रहे हैं. क्यों बहुत करके ये समय व्यर्थ संकल्प पुरुषार्थ को तीव्र के बजाय साधारण कर देते. इसलिए चारों ओर के बच्चों को बाप दादा याद प्यार के साथ ये भी स्मृति दिला रहे हैं कि अब संगम का समय कितना श्रेष्ठ सुहावना है. इस संगम के समय ही सर्व खजाने बाप द्वारा प्राप्त होते हैं. संगम का एक एक सेकंड महान है, इसलिए संगम के समय का मूल्य सदा अपने बुद्धि में रखो. ಮೂಲ ಮಾತೇನು? ಬಾಬಾ ಹೇಳೋದು, ನಾನು ಸ್ಮೃತಿ ತರಿಸ್ತಿದ್ದೀನಿ. ನಾನೇನು ನಿಮಗೆ ಕಾರ್ಯ ಕೊಟ್ಟಿದ್ದೆ ಅದರದ್ದು ಸ್ಮೃತಿ ತರಿಸ್ತಿದ್ದೀನಿ. ನಾನು ಎಲ್ಲ ಮಕ್ಕಳಿಗೆ ಹೃದಯದ ಸ್ನೇಹ ಕೊಡ್ತಾ ಯಾದ್ ಪ್ಯಾರು ಕೊಡ್ತಿದ್ದೀನಿ. ಬಟ್ ಯಾದ್ ಪ್ಯಾರಲ್ಲೇನು, ಮೊದಲು ಬಾಬೋರು ವ್ಯರ್ಥ ಸಂಕಲ್ಪಗಳನ್ನು ಟ್ರೇಸನ್ನು ಸಮಾಪ್ತಿ ಮಾಡಿಬಿಡಿ, ಸದಾ ಕಾಲಕ್ಕೆ ಸಮಾಪ್ತಿ ಮಾಡಿ ಅಂತ ಹೋಮ್ವರ್ಕ್ ಕೊಟ್ರು. ವ್ಯರ್ಥ ಸಂಕಲ್ಪ ನಡೆದ್ರೆ ಅಂದ್ರೆ ಕೆಲಸ ಎಷ್ಟು ಅಗತ್ಯನೋ ಅಗತ್ಯಕ್ಕೆ ಮೀರಿ ಸಂಕಲ್ಪ, 2 ಸಂಕಲ್ಪದ್ರ ಬದಲಾಗಿ 10 ಸಂಕಲ್ಪ, 2 ಮಾತಾಡೋ ಕಡೆ ನಾನು 10 ಮಾತಾಡಿದೆ, ರಿಪೀಟ್ ಮಾಡಿದೆ ಅಂದ್ರೆ ಅಷ್ಟು ವೇಸ್ಟ್ ಮಾಡಿದೆ. ವೇಸ್ಟ್ ಮಾಡೋದ್ರಿಂದ ಏನು ಹಾನಿ ಏನಂದ್ರೆ, ಬಬಳತ್ರೆ ಪುರುಷಾರ್ಥ ತೀವ್ರದ ಬದಲಾಗಿ ಸಾಧಾರಣ ಆಗುತ್ತೆ. ಯಾಕೆ? ವ್ಯರ್ಥದಲ್ಲಿ ನಿಮ್ ಶಕ್ತಿ ಹೋಯ್ತು. ಅಶರೀರಿ ಹೆಂಗಾಗಕ್ಕಾಗುತ್ತೆ? ಎಲ್ಲ ಈ ಕಡೆ ಯೋಗ ಮಾಡಿ ಈ ಕಡೆ ಎಲ್ಲ ಕಳ್ಕೊಳ್ತಾ ಇದ್ರೆ. ಸಂಗಮ್ ಯುಗದ ಸುಂದರ ಸಮಯ ಏನಿದೆ, ಸಂಗಮ್ ಯುಗದ ಸಮಯ ಎಲ್ಲ ಖಜಾನೆಗಳನ್ನ ತಂದೆಯಿಂದ ಏನು ಪ್ರಾಪ್ತಿಯಾಗುತ್ತೆ ಅದೆಲ್ಲ ಜಮಾ ಮಾಡೋ ಟೈಮ್ ಇದು. ಸಂಗಮ್ ಯುಗದ ಒಂದೊಂದು ಸೆಕೆಂಡ್ ತುಂಬಾ ಮಹಾನ್. ಅದಕ್ಕೆ ಸಂಗಮ್ ಯುಗದ ಸಮಯದ ಮಹತ್ವವನ್ನು ತಿಳ್ಕೊಂಡು ನಿಮ್ಮ ಬುದ್ಧಿಯಲ್ಲಿ
ಅದರಂತೆ ಪುರುಷಾರ್ಥ ಮಾಡಿ ಮಕ್ಕಳೇ. संगम का 1 सेकंड प्राप्ति कितना कराता है? आपसे कोई पूछे आपको क्या मिला है तो क्या जवाब देंगे? ಸಂಗಮ ಯುಗದ ಒಂದೊಂದು ಸೆಕೆಂಡ್ ಏನ್ ಪ್ರಾಪ್ತಿ ಮಾಡಿಸುತ್ತೆ ಮಕ್ಕಳೇ? ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ನಿಮ್ಗೇನ್ ಪ್ರಾಪ್ತಿ ಆಗ್ತಿದೆ ಅಂದ್ರೆ ನೀವ್ ಏನ್ ಹೇಳ್ತೀರಾ? अप्राप्ति नहीं कोई वस्तु, ब्राह्मणों के दिल में पाना था वो पा लिया, अब उसको कार्य में लगाने लिए तीव्र पुरुषार्थी बन समय को समीप लाओ. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, अच्छा बाप दादा देखते हैं सभी को उमंग भी आता है और ये उमंग सदा आगे बढ़ाते रहो. ಎಷ್ಟು ಸ್ವೀಟ್ ಆಗಿ ಹೇಳ್ತಿದ್ದಾರೆ ಬಾಬಾ. ಸಂಗಮ್ ಯುಗದ ಟೈಮ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ಯಾರ ಸಮಯಕ್ಕೆ ಬೆಲೆ ಕೊಡಲ್ಲ ಅವ್ರ ಬೆಲೆ ಇರೋರು ಆಗಕ್ಕಾಗಲ್ಲ. ನೀವು ಎಷ್ಟೇ ದೊಡ್ಡ ದೊಡ್ಡ ಕೆಲಸಗಳು ಮಾಡಿ ಸ್ಥಿತಿಯ ಕ್ವಾಲಿಟಿ ಇಲ್ಲದೆ ನೀವೇನೇ ಸಂಕಲ್ಪ ಮಾಡ್ತಿರೋ ಕರ್ಮ ಮಾಡ್ತಿರೋ ನಮ್ದು ಬೆಲೆ ಇಟ್ಕೊಳಕ್ಕಾಗಲ್ಲ. ಇಡೀ ಕಲ್ಪದಲ್ಲಿ ಬೆಲೆ ಇರೋರು ಆಗಕ್ಕಾಗಲ್ಲ. ಅದಕ್ಕೆ ಟೈಮಿನ ಮಹತ್ವ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಖಜಾನೆಗಳನ್ನ ಜಮಾ ಮಾಡ್ಕೊಳ್ಳಿ ಮಕ್ಕಳೇ. ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀರಾ? ಅಪ್ರಾಪ್ತಿ ಯಾವುದಿಲ್ಲ ರೀ ನಮ್ಮ ಜೀವನದಲ್ಲಿ, ಏನೆಲ್ಲ ಪಡ್ಕೋಬೇಕಾಗಿತ್ತು ಪಡ್ಕೊಂಬಿಟ್ಟೆ, ಭಗವಂತ ಸಿಕ್ಬೇಕಾಯ್ತು ಸಿಕ್ಬಿಟ್ರು, ಏನ್ ಕೇಳ್ಬೇಕಾಗಿತ್ತು ಏನ್ ನೋಡ್ಬೇಕಾಗಿತ್ತು ಎಲ್ಲ ನೋಡ್ಬಿಟ್ಟೆ ಅನ್ನೋದು ಇದೆಯೋ? ಇನ್ನ ಇಲ್ಲ, ಏನೋ ಮಾಡ್ತಾ ಇದ್ದೀನಿ ಅಂತಿರೋ? ಏನಂತೀರಾ? ಏನು ನಂಗೆಲ್ಲ ಸಿಕ್ಬಿಡ್ತು ಅಂತ ಹೇಳ್ತಿರಲ್ಲ, ಅದನ್ನೀಗ ಸ್ವರೂಪದಲ್ಲಿ ತನ್ನಿ. ತೀವ್ರ ಪುರುಷಾರ್ಥದಲ್ಲಿ ಅಷ್ಟು ಬ್ಯುಸಿಯಾಗಿ ಎಲ್ಲಾ ಪ್ರಾಪ್ತಿಗಳನ್ನ ಕರ್ಮದಲ್ಲಿ ಕಾರ್ಯದಲ್ಲಿ ಉಪಯೋಗಿಸಿ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಉಮಂಗನು ಉತ್ಸಾಹನೂ ಬರುತ್ತೆ ಮಾಡ್ಬೇಕಂತ. ಬಟ್ ಆ ಉತ್ಸಾಹ ಡೈಲಿ ಜಾಸ್ತಿ ಮಾಡ್ಕೊಂಡು ಬನ್ನಿ. ಈ ಗಂಟೆಯಲ್ಲಿರೋ ಉತ್ಸಾಹ ಇನ್ನೊಂದು ಗಂಟೆ ಇನ್ನ ಜಾಸ್ತಿ ಇರಬೇಕು, ಇನ್ನೊಂದು ಗಂಟೆ ಇನ್ನ ಜಾಸ್ತಿ, ಅದು ಜಾಸ್ತಿ ಆಗ್ತಾ ಹೋಗ್ಬೇಕು. ಖುಷಿ, ಉಮಂಗ್, ಉತ್ಸಾಹ, ಆನಂದ. ಏನಂತೀರಾ? ಬುದ್ಧಿಯಲ್ಲಿ ಪಾಯಿಂಟ್ ಇದ್ರೆ ತಾನೇ. ಸೇವಾ ಕಾ ಟರ್ನ್ ಪಂಜಾಬ್ ಕಾ. ಎಲ್ಲರೂ ಕೇಳಿದ್ರಲ್ವಾ? ये चांस जो मिला है इसमें भी शक्ति बढ़ जाती है, बाप दादा को खुशी होती है. एक ही जोन ऑलराउंड सेवा के निमित्त बनता, चांस भी मिलता और भाग्य भी मिलता. अभी तक जो भी जोन सेवा करते हैं बाप दादा ने देखा, बहुत करके संतुष्ट करके ही जाते हैं. रिपोर्ट ठीक है, अच्छा है ना? बाप दादा खुश है. अच्छा, डबल विदेशियों को टाइटल दिया है मधुबन का श्रृंगार हो, मधुबन में रौनक कर देते हो, फर्क भी अच्छा लगता लाया है ना? बाप दादा पुरुषार्थ और परिवर्तन दोनों देख करके खुश है. पहले वही करते थे, अभी वाह करते हो. चेंज अच्छी लाए है ना? अभी कोई बात में मुश्किल नहीं लगता है ना? कोई भी बात नियम बाप दादा का जो मुरली में डायरेक्शन जाता है वो करने में एवर रेडी है और सहयोग भी अच्छा है. ಸ್ನೇಹಿ ಹೇ ಲೇಕಿನ್ ಸಹಯೋಗಿ ಬಿ ಅಚ್ಚೆ ಹೋ. ಫಾರಿನರ್ಸ್ ಏನಂದ್ರೆ ಬಾಬುವ್ರು ಏನು ಹೇಳ್ತಾರೆ, ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನ ಮಾಡಕ್ಕೆ ಎವರ್ ರೆಡಿ ಆಗಿರ್ತಾರೆ. ಸ್ನೇಹ ಇರೋದ್ರಿಂದ ಸಹಯೋಗನೂ ಸಿಗ್ತಿದೆ. ಮುಖ್ಯ ಮಾತು, ಜೀವನದಲ್ಲಿ ಪರಿವರ್ತನೆ ತಂದ್ಕೊಂಡ್ಬಿಟ್ಟಿದ್ದೀರಲ್ಲ. ಮೊದಲೆಲ್ಲ ಏನು ವೈ ಅನ್ನೋದು ಬದಲಾಗಿ ಈಗ ವಾಹ ಬಾಬಾ ಅಂತ ನಡೀತೀರಾ. ಒಳ್ಳೆ ಪರಿವರ್ತನೆ. ಏನೇ ಪರಿಸ್ಥಿತಿ ಬಂದ್ರೆ ಏನು ಹೆಂಗಲ್ಲ ಹಂಗೆ ಅಂತ ಹೋದ್ರೆ ಸ್ಥಿತಿ ಹಾಳಾಗ್ತದೆ. ಎಲ್ಲದಕ್ಕೆ ವಾವ ಅಂತ ಹೇಳ್ರಿ. अभी जो बाप दादा चाहते हैं ज्वालामुखी योग हो, इसमें विदेशी नंबर 1 लो, क्योंकि विदेशियों के संस्कार है जो लक्ष्य रखते हैं वो पूरा करते हैं. 2 बातों में नंबर लो, एक व्यर्थ की समाप्ति, दूसरा सर्विस में निर्विघ्न. प्यार तो सारे परिवार का भी है, सिर्फ बाप दादा का नहीं है, लेकिन सारे परिवार का भी डबल विदेशियों से प्यार है. अभी दोनों बातों में विदेश नंबर 1 जाके दिखावे. ಒಂದು ಜ್ವಾಲಾಮುಖಿ ಯೋಗದಲ್ಲಿ ನಂಬರ್ 1 ತಗೊಳ್ಳಿ ಅಂತಿದ್ದಾರೆ ಬಾಬಾ. ಯಾಕೆಂದ್ರೆ ಏನ್ ಲಕ್ಷ್ಯ ಇಟ್ಕೋತೀರಾ ಅದು ಪೂರ ಮಾಡೋವರೆಗೂ ಬಿಡಲ್ಲ ಅವ್ರ. ಹಂಗೇನೆ ಏನೇ ಬಾಬಾ ಮುರಳಿ ಅವ್ರಿಗೋಸ್ಕರ ನುಡಿಸಿದ್ರೆ ನೆಕ್ಸ್ಟ್ ಇಯರ್ ಬರೋಷ್ಟೊತ್ತಿಗೆ ಅದು ಮಾಡ್ಕೊಂಡು ಬರ್ತಾರೆ. ಹಂಗೆ ಬಾಬಾ ಹೇಳೋದು ಈಗ 2 ಮಾತಲ್ಲಿ ನಂಬರ್ ತಗೊಳ್ಳಿ. ಒಂದು ವ್ಯರ್ಥದ ಸಮಾಪ್ತಿಯಲ್ಲಿ, ಇನ್ನೊಂದು ಸೇವೆಯಲ್ಲಿ ಸದಾ ನಿರ್ವಿಘ್ನರಾಗಿರೋದು.
ಇನ್ಸಿ ಎಲ್ಲರ ವಿಘ್ನ ಯಾವ್ದು ಹೇಳ್ರಿ? ಬೇರೆಯವ್ರ ವಿಘ್ನ ಅಲ್ಲ, ತನ್ನ ಸಂಸ್ಕಾರಗಳೇ ಎಲ್ಲರಿಗೆ ವಿಘ್ನ. ಪರಿಸ್ಥಿತಿಗಳು ವಿಘ್ನ, ತನ್ನ ಸಂಸ್ಕಾರ ಟ್ರಿಗರ್ ಮಾಡಕ್ ಬರೋದು ಪೇಪರ್ ಅದು ಆ್ಯಕ್ಚುಲಿ. ನಾವು ಟ್ರಿಗರ್ ಆಗಬಾರ್ದಲ್ಲ. ನಮ್ಮ ಸಂಸ್ಕಾರನ ಜ್ವಾಲಾಮುಖಿ ಯೋಗದಲ್ಲಿ ನಿರ್ವಿಘ್ನವಾಗಿರ್ಬೇಕಂದ್ರೆ ಬೆಂಕಿ ಹಾಕ್ಬೇಕಲ್ಲ. ಬಾಬಾ ಹೇಳ್ತಾರೆ ನಿಮ್ಮ ಮೇಲೆ ಎಲ್ಲರ ಪ್ರೀತಿ ಇದೆ ಅಂತ. ಸೊ ಅದಕ್ಕೆ ನಂಬರ್ 1 ಬಂದು ತೋರಿಸ್ರಿ. ಅಚ್ಚಾ, एक एक रतन को बाप दादा विशेष दिल का प्यार और साथ में प्यार के साथ में मन के उमंग उत्साह की लहरें भी दे रहे हैं. अच्छा, सभी ने अपने लिए याद प्यार लिया कि सिर्फ वर्ग वाले व डबल विदेशियों ने लिया. सबको बाप दादा देखते हैं, नजर दौड़ाते हैं, तो नजर से याद प्यार देते हैं. ಸೊ ಎಲ್ಲ ಮಕ್ಕಳಿಗೆ ವಿಶೇಷ ವಿಶೇಷ ಪ್ರೀತಿ, ಉಮಂಗ್, ಉತ್ಸಾಹದ ಆನಂದ ವರದಾನಗಳ ಯಾದ್ ಪ್ಯಾರ್ ಇದು. ಎಲ್ಲ ಮಕ್ಕಳಿಗೆ ದೃಷ್ಟಿ ಕೊಡೋದೇ ಒಂದು ದೊಡ್ಡ ಯಾದ್ ಪ್ಯಾರ್. ಏನು ದೊಡ್ಡ ಲಾಟ್ರಿ ಅಲ್ವಾ? ವರದಾನದ ಲಾಟ್ರಿ. ನಜರ್ ಸೆ ನಿಹಾಲ್ ಕೀಂದ ಸ್ವಾಮಿ ಸದ್ಗುರು, ಅವ್ರನ್ನ ಬಿಟ್ರೆ ಯಾರಿದ್ದಾರೆ? ತುಂಬ ಇಂಪಾರ್ಟೆಂಟ್ ಅಲ್ವಾ ಇವತ್ತಿನ ವರದಾನ? ಏನು ವರದಾನ ಇವತ್ತು? सर्व संबंध और सर्व गुणों की अनुभूति में संपन्न बनने वाले संपूर्ण ಮೂರತ್ ಭವ. ಸರ್ವ ಸಂಬಂಧ ಮತ್ತೆ ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗವರೇ ಸಂಪೂರ್ಣ ಮೂರ್ತಿಗಳು. ಬಾಬನ ಏನೇನ್ ಸರ್ವ ಖಜಾನೆ, ಸರ್ವ ಸಂಬಂಧ, ಸರ್ವ ಗುಣ, ಸರ್ವ ಈಶ್ವರೀಯ ಕರ್ತವ್ಯಗಳು ಎಲ್ಲದರಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಎಲ್ಲದರ ಅನುಭವಿಗಳ ಅನುಭವಿ ಅಥಾರಿಟಿ ಆಗಿಂದ್ರಲ್ಲ, ಯಾವುದ್ರಲ್ಲಿ ಕಡಿಮೆ ಇದೆ ಅದನ್ನು ಫಿಲಪ್ ಮಾಡ್ಕೊಂಡು ಸಂಪೂರ್ಣರಾಗ್ಬಿಡಿ. ಸ್ಲೋಗನ್, ಜೋಶ್ ಮೇ ಆನಾ ಭಿ ಮನ್ ಕಾ ರೋನಾ ಹೈ, ಅಬ್ ರೋನೆ ಕಾ ಫೈಲ್ ಖತಮ್ ಕರೋ. ಜೋಶ್, ಆವೇಶದಲ್ಲಿ ಬರ್ತಾರಲ್ಲ ದಡ್ 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 ಅಂತ, ಜೋಶಲ್ಲಿ ಬರೋಕ್ಕೆ ಹೋಗ್ಬೇಡಿ. ಅದೂ ಏನೋ ಮನಸ್ಸಿನ ರೋನ, ಅಳೋದು. ಸಂಕಲ್ಪ ಫೋರ್ಸಾಗಿ ಬರುತ್ತಲ್ಲ ಒಳಗಡೆ, ಆವೇಶ ಇರೋದ್ರಿಂದ ತಾನೇ ಜೋಶ್ ಕಾಣುತ್ತೆ ಹೊರಗಡೆ. ಅದನ್ನು ಈ ಅಳು ಎಲ್ಲ ಇದನ್ನ ಸಮಾಪ್ತಿ ಮಾಡಿ, ಫೈಲೇ ಖತಮ್ ಮಾಡಿ ಅಂತಾರೆ. ಅಳೋ ಫೈಲು ಕೊಡ್ತಾ ಆಯ್ತಾ? ಮೀಠೆ ಬಚ್ಚೆ ಏನು, ये शरीर रूपी खिलौना आत्मा रूपी चैतन्य चाबी से चलता है, तुम अपने को आत्म निश्चय करो तो निर्भय बन जाएंगे. ಬಾಬಾ ಹೇಳ್ತಿರೋದು ಮಧುರ ಮಕ್ಕಳೇ, ಏನೋ ಶರೀರ ಒಂದು ಬೊಂಬೆ. ಆ ಬೊಂಬೆಗೆ ಈ ಚಾಬಿ ಕೊಡ್ತೀವಿ ನೋಡಿ, ಆತ್ಮ ಚಾಬಿ ಕೊಟ್ಟಿದ್ದನ್ನು ನಡೆಸುತ್ತೆ. ಅದರಿಂದ ಆತ್ಮ ಅಂತ ನಿಶ್ಚಯ ಮಾಡ್ಕೊಂಡು ನಿರ್ಭಯರಾಗಿರಿ. ಬಾಬಾ ಕೆಳಗೆ ಬಂದವ್ರಿಗೆ ಏನು ಹೇಳ್ತಾರೆ? ಕಟ್ಪುತ್ಲಿ ಅಂತಿದ್ದಾರೆ. ನೀವು ಕೆಳಗೆ ಬಂದು ಪಾಠ ಮಾಡ್ತಿರಲ್ಲ ಮಕ್ಕಳೇ, ಎಲ್ಲ ಕಟ್ಪುತ್ಲಿಗಳು, ಬೊಂಬೆಗಳು. ಅದೇ ಬೊಂಬೆ ಆಟವಯ್ಯ ಅಂತ ಹಂಗೆ ಹಿಡ್ಕೊಂಡು ಹಿಂಗೆ ಮಾಡ್ತಾರೆ ನೋಡಿ ದಾರದಲ್ಲಿ, ಅಂಥವ್ರು. ಅಚ್ಚಾ, ಈಗ ಸಂದೇಶ ಬಂದಿದೆ. ಯಾರ್ದು? ಸಾಯಿರಾಮಣ್ಣವ್ರ ಪ್ರತಿ ಸಂದೇಶ. ಡೈಲಿ ಯೋಗ ಮಾಡ್ತಿದ್ದೀರಲ್ಲ, ಅವ್ರ ಪ್ರತಿ ಭೋಗನೂ ಡೈಲಿ ಇಡ್ಲಾಗ್ತಿದೆ. ಸಂದೇಶದಲ್ಲಿ 3 ಮಾತು ಬಾಬಾ ಅವ್ರ ಬಗ್ಗೆ ಹೇಳಿದ್ದಾರೆ. मैं जब वतन में गई तो बाबा को सभी की याद प्यार दिया. बाबा ने कहा कि समय के अनुसार, मधुबन संदेश साईराम अण्णावर प्रति, बाबा ने कहा कि समय के अनुसार जाने का समय जब बन जाता है तो आत्मा चली जाती है. भाई भी न्यारे और प्यारे बन सेवा करते रहे. 3 ವಿಶೇಷ ಟೈಟ್ಲು, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಣ್ಣವ್ರಿಗೆ. ಏನಂದರೆ, ಒಂದು ಸೀಕ್ರೆಟ್ ಏನಂದರೆ, ಬಾಬಾ ಹೇಳ್ತಿದ್ದಾರೆ ಸಮಯಾನುಸಾರ ಆತ್ಮ ಹೋಗೋ ಸಮಯ ಬಂದರೆ ಏನೋ ಒಂದು ಕಾರಣ ಬರುತ್ತೆ. ಯಾವ ಕಾರಣ? ಆತ್ಮ ದೇಹ ಬಿಟ್ಟು ಹೊರಟು ಬಿಡುತ್ತೆ. ಯಾರು ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ರೀಸನ್ ಅಷ್ಟೇ ಹೋಗ್ಲಿಕ್ಕೆ, ಬಟ್ ಹೋಗಬೇಕಾಗತ್ತೆ. ಆತ್ಮ ಇರೋವರೆಗೂ ಸಾಯಿರಾಮಣ್ಣವರು ನ್ಯಾರ ಪ್ಯಾರ ಸ್ಥಿತಿಯಲ್ಲಿದ್ದು ಸೇವೆ ಮಾಡಿದ್ರು. ಎಲ್ಲಿ ಅಂಟ್ಕೊಳ್ಳಿಲ್ಲ, ಮನೆಯಲ್ಲೂ ಅಂಟ್ಕೊಳ್ಳಿಲ್ಲ, ಯಾರ ಜೊತೆನೂ ಅಂಟ್ಕೊಳ್ಳಿಲ್ಲ. ಇಡೀ ದಿನ ಎಲ್ಲೆಲ್ಲಿ ಸೇವೆ ಅಗತ್ಯ ಇದೆ ಅಲ್ಲಲ್ಲಿ ಹೋಗಿ ಅಷ್ಟೇ ಪ್ರೀತಿಯಿಂದ, ಎಂದೂ ಸೇವೆ ಕರೆದ್ರೆ ಇಲ್ಲಗಿಲ್ಲ ಅಂತ ಹೇಳಲಿಲ್ಲ.
ಇದು ನ್ಯಾರ ಪ್ಯಾರಾಗಿ ಸೇವೆ ಮಾಡಿದ್ರು. ಕೈ ಬಾಬಾ ಕೆ ಬಚ್ಚೆ निस्वार्थ सेवा भाव से सेवा करते हैं। ये बच्चे भी बाबा के घर में निसंकल्प होकर सेवाएं की. ಎಲ್ಲ ಮಕ್ಕಳು ಹೆಂಗೆ ನಿಸ್ವಾರ್ಥ ಸೇವೆ ಮಾಡಬೇಕು ಹಂಗೆ ಇವರು ಸದಾ ಜೀವನದಲ್ಲಿ ನಿಸ್ವಾರ್ಥ ಸೇವಾ ಭಾವ, ಯಾವುದೇ ಸ್ವಾರ್ಥ ಇಲ್ಲದೆ ಸೇವೆ ಮಾಡಿದ್ರು. ಈ ಮಗು ತಂದೆಯ ಮನೆಯಲ್ಲಿ ನಿಸ್ವಾರ್ಥವಾಗಿ ನಿಸ್ಸಂಕಲ್ಪದಿಂದ ಸೇವೆ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. पर लास्ट का समय किस प्रकार का किस रीति का होता है ये तो बाप भी नहीं बतला सकते हैं. ಲಾಸ್ಟ್ ಶರೀರ ಬಿಡೋ ಟೈಮ್ ಏನಿದೆ ಅದು ಯಾವ ರೀತಿಯಲ್ಲಿ ಹೋಗಬೇಕು, ಯಾವ ಪ್ರಕಾರದಲ್ಲಿ ಯಾವ ಸಮಯದಲ್ಲಿ ಹೋಗ್ಬೇಕು ಅಂತ ಬಾಬವ್ರಿಗೆ ಗೊತ್ತಿದ್ರೂ ಬಾಬವ್ರು ಹೇಳೋಕ್ ಸಾಧ್ಯ ಇಲ್ಲ. ಬಾಬಾ ಹೇಳ್ತಲ್ಲ ನಾಳೆ ವಿನಾಶ ಇತ್ತಂದ್ರೂ ನಾನು ಹೇಳಲ್ಲ ಅಂತ. ಬಟ್ ಇವರಿಗೆ ನೋಡಿ ಎಷ್ಟು ದೊಡ್ಡ ಸರ್ಟಿಫಿಕೇಟ್ ಬಾಬಾ ಕೊಟ್ರು. ನ್ಯಾರ ಪ್ಯಾರ ಆಗಿ ಸೇವೆ ಮಾಡಿದ್ರು, ನಿಸ್ವಾರ್ಥವಾಗಿ ಸೇವೆ ಮಾಡಿದ್ರು, ಎಲ್ಲ ಸೇವೆ ಮಾಡ್ತಾ ನಿಸ್ಸಂಕಲ್ಪವಾಗಿ ಸೇವೆ ಮಾಡಿದ್ರು. ಅಂದರೆ ನಾನು ಇಷ್ಟು ಸೇವೆ ಮಾಡಿದೆ ನನಗಿಷ್ಟು ರಿಟರ್ನ್ ಬೇಕು ಅನ್ನೋ ಪ್ರಶ್ನೆ ಇರಲಿಲ್ಲ. ಯಾವುದೇ ಇಚ್ಛೆ ಎಕ್ಸ್ಪೆಕ್ಟೇಷನ್ನು ಇರಲಿಲ್ಲ. ಸೇವೆ ಹಿಂದೆ ಮಾಡಿದ ಮೇಲೂ ಸಂಕಲ್ಪ ನಡೆಯೋದು, ಅಯ್ಯೋ ಹಿಂಗೆ ಮಾಡಬಾರ್ದಾಯ್ತು ಹಂಗೆ ಅದೂ ಇಲ್ಲ. ಬಾಬಾ ಮಾಡಿಸ್ಕೊಂಡ್ರು ಮುಗ್ದೋಯ್ತು ಅನ್ನೋ ಥರ ನಿಸ್ಸಂಕಲ್ಪತೆ ಅನ್ನೋದು ಒಂದು ಶ್ರೇಷ್ಠ ಸ್ಥಿತಿ. ನ್ಯಾರ ಪ್ಯಾರ ಐಸೆ कहते बाबा ने मधुबन का भोग प्रेम से स्वीकार कराया, फिर मर्ज कर दिया. बाबा ने उसके परिवार के सभी बच्चों को सरू को भी बहुत बहुत याद प्यार दिया. याद लेते नीचे में आ गई. ಹಂಗಂತ ಹೇಳ್ತಾ ಬಾಬವರು ಮಧುಬನದ ಭೋಗವನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿಸಿದ್ರು. ಸ್ವೀಕಾರ ಮಾಡಿದ್ಮೇಲೆ ಆತ್ಮನನ್ನ ಮರ್ಜ್ ಮಾಡಿದ್ರು. ತಂದೆ ಅವರ ಎಲ್ಲ ಪರಿವಾರದವರಿಗೆ ಬಹಳ ಬಹಳ ಪ್ರೀತಿಯನ್ನ ಯಾದ್ ಪ್ಯಾರನ್ನ ಕೊಟ್ಟರು. ಎಲ್ಲ ಪರಿವಾರದ ಮಕ್ಕಳಿಗೆ ಸರ್ವರಿಗೆ ಬಹಳ ಬಹಳ ತಂದೆಯ ನೆನಪುಗಳು. ಆ ಥರ ಯಾದ್ ಪ್ಯಾರ್ ತಗೊಳ್ತಾ ನಾನು ಕೆಳಗಡೆ ಬಂದ್ಬಿಟ್ಟೆ. ಓಂ ಶಾಂತಿ.